ಈಗ ನಾನು ಏನ್ ಮಾಡ್ಕೊಂಡಿದ್ರೆ ಗ್ಲೋಬಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನು ಕಂಪೇರ್ ಮಾಡ್ಕೊಂಡಿದ್ದೀನಿ. ಈಗ ನಾನು ವರ್ಲ್ಡ್ ಬ್ಯಾಂಕ್ ಹಾಕೊಂಡಿದ್ದೀನಿ, IMF ಹಾಕೊಂಡಿದ್ದೀನಿ, ADB ಹಾಕೊಂಡಿದ್ದೀನಿ, AIBB ಹಾಕೊಂಡಿದ್ದೀನಿ. ನೀವೇನ್ ಮಾಡಿ ಅಂದ್ರೆ ಬ್ರಿಕ್ಸ್ ಬ್ಯಾಂಕ್ಸ್ ಅನ್ನ ಇನ್ನೊಂದು ಸ್ವಲ್ಪ ಆಡ್ ಮಾಡುವ ಪ್ರಯತ್ನ ಮಾಡಿ, ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ ನೀವು ಆಡ್ ಮಾಡುವ ಪ್ರಯತ್ನ ಮಾಡಿ. ಯಾವ ಯಾವ ವಾಟರ್ ಬಾಡಿನ ಸಂಪರ್ಕಿಸುತ್ತದೆ? ಪರ್ಷಿಯನ್ ಗಲ್ಫ್ ಅನ್ನ ಗಲ್ಫ್ ಆಫ್ ಒಮನ್ ಜೊತೆ ಮತ್ತು ಪರ್ಷಿಯನ್ ಗಲ್ಫ್ ಅನ್ನ ಅರೇಬಿಯನ್ ಸಿ ಜೊತೆ ಏನ್ ಮಾಡುತ್ತಂದ್ರೆ ಸಂಪರ್ಕವನ್ನ ಕಲ್ಪಿಸುತ್ತದೆ. ಇರಾನ್ ನಿಂದ ಭಾರತೀಯ ವಿದ್ಯಾರ್ಥಿಗಳನ್ನ ಅಥವಾ ಭಾರತೀಯ ನಾಗರಿಕರನ್ನ ಕರೆದುಕೊಂಡು ಬರಲು ನಾವು ಏನ್ ಮಾಡ್ತಾ ಇದ್ವಿ? ಆಪರೇಷನ್ ಸಿಂಧು ಅಂತ ಮಾಡ್ತಾ ಇದೀವಿ. ಸಿಂಧೂರ್ ಅಲ್ಲ, ಆಪರೇಷನ್ ಸಿಂಧು ಅಷ್ಟೇ. ಹೌದಾ? ಆಪರೇಷನ್ ಸಿಂಧು ಏನ್ ಮಾಡ್ತಾ ಈಗ ಈ ಯಾವ ರಾಷ್ಟ್ರಗಳ ಸಹಾಯದಿಂದ ನಾವು ಡೆವಲಪ್ ಪಡಿಸ್ತಾ ಇದೀವಿ ಅಂತ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ರಷ್ಯಾದಿಂದ ಯಾವುದು? ಹೌದಾ? ಅಮೆರಿಕದಿಂದ ಯಾವ್ದಾದ್ರು ಮಾಡ್ತಾ ಇದೀವಾ? ಜರ್ಮನಿದಿಂದ ಏನಾದ್ರು ಮಾಡ್ತಾ ಇದೀವಾ? ಅದನ್ನ ಬಗ್ಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ ನಮಗೆ. UPSC ಮತ್ತು KPSC ಪ್ರಿಪರೇಷನ್ ಮಾಡ್ತಾ ಇದ್ರೆ ಭಾರತ ಮತ್ತು ಕೆನಡಾದ ಸಂಬಂಧಗಳನ್ನ ಸ್ವಲ್ಪ ಒಂದು 2 pages ಗಳನ್ನ ಏನ್ ಮಾಡಿ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಓಕೆ, 315 ಪ್ರಾಥಮಿಕ ಶಿಕ್ಷಣವನ್ನ ಏನ್ ಮಾಡ್ತೀವಿ ನಾವು? ಮಾತೃಭಾಷೆಯಲ್ಲಿ ನೀಡಲು ಅವಕಾಶವನ್ನ ಮಾಡಿಕೊಡ್ತದೆ. ಹಲೋ ಆಫೀಸರ್ಸ್, ವೆಲ್ಕಮ್ ಟು ನಮ್ಮ KPSC. ಇವತ್ತು ನಾವು 21/6/2025 ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಸ್ ಮಾಡುವ ಪ್ರಯತ್ನ ಮಾಡೋಣ. ಇಂದಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಏನಿದೆ ಅಂತಂದ್ರೆ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗ್ಲಿ, ಜೊತೆಗೆ ಇರಾನ್ ಆಗ್ಲಿ, ಜೊತೆಗೆ ಪರಮಾಣು ಘಟಕಗಳ ಬಗ್ಗೆ ಇಸ್ರೇಲ್ ದಾಳಿ ಆಗ್ಲಿ, ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಗಳನ್ನ ಈ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡೋರಿದ್ದೀವಿ. ಮೊದಲ ನ್ಯೂಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ನೋಡಿ, ಹೊರ್ಮೋಜ್ ಜಲಸಂಧಿ ಬಂದ್, ಇರಾನ್ ಎಚ್ಚರಿಕೆ ಎಂಬ ಟೈಟಲ್ ಒಂದು ಬಂದಿದೆ. ಹಾಗಾದ್ರೆ ಈ ನನ್ನ ಮೂಲ ಪ್ರಶ್ನೆ ಏನಂದ್ರೆ, ಹೊರ್ಮೋಜ್ ಜಲಸಂಧಿ ಎಲ್ಲಿ ಕಂಡು ಬರ್ತದೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನಿಮಗೆ. ಇದನ್ನ ನೋಡಿ, ಇದು ಯಾವ್ದು ನೋಡಿದ್ರೆ ಸ್ಟ್ರೇಟ್ ಆಫ್ ಹೊರ್ಮೋಜ್ ಅಂತ ಕರಿತೀವಿ. ಇದು ಎಲ್ಲಿದೆ ಅಂತಂದ್ರೆ, ಇದು ಇರಾನ್. ಇದು ಹೌದಾ? ಇರಾನ್ ಮತ್ತು ಒಮನ್ ನಡುವೆ ಏನಾಗತ್ತಂದ್ರೆ, ಇರಾನ್ ಮತ್ತು ಒಮನ್ ನಡುವೆ ಹೊರ್ಮೋಜ್ ಸ್ಟೇಟ್ ಅನ್ನ ಕಂಡು ಬರ್ತದೆ. ಇದು ಯಾವ್ಯಾವ ವಾಟರ್ ಬಾಡಿಯನ್ನು ಕನೆಕ್ಟ್ ಮಾಡತ್ತಂದ್ರೆ, ಪರ್ಷಿಯನ್ ಗಲ್ಫ್ ಅನ್ನ ಗಲ್ಫ್ ಆಫ್ ಒಮನ್ ಜೊತೆ ಮತ್ತು ಪರ್ಷಿಯನ್ ಗಲ್ಫ್ ಅನ್ನ ಅರೇಬಿಯನ್ ಸಿ ಜೊತೆ ಏನ್ ಮಾಡತ್ತಂದ್ರೆ ಇದು ಸಂಪರ್ಕವನ್ನ ಕಲ್ಪಿಸುತ್ತದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ನಿಮಗೆ ಏನ್ ಕೇಳ್ತಾನಂತಂದ್ರೆ, ಈ ಹಾರ್ಮೋಜ್ ಜಲಸಂಧಿಯನ್ನ ನಾವೇನ್ ಮಾಡಿ ಇರಾನ್ ಏನ್ ಹೇಳಿದೆ? ಇರಾನ್ ನಾನು ಇದನ್ನ ಬಂದ್ ಮಾಡ್ತೇನೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ. ಹಾಗಾದ್ರೆ ಎಲ್ಲಿದೆ ಇದು ಸ್ಟೇಟ್ ಆಫ್ ಹಾರ್ಮೋಜ್? ನೋಡಿ, ಯಾವುದರ ನಡುವೆ ಇದೆ ಅಂತಂದ್ರೆ ಒಮಾನ್ ಮತ್ತು ಇರಾನ್ ನಡುವೆ ಕಂಡು ಬರುತ್ತದೆ. 1ನೇ ಪಾಯಿಂಟ್. ಹೌದಾ? ಯಾವ ವಾಟರ್ ಬಾಡಿಯನ್ನು ಸಂಪರ್ಕಿಸುತ್ತದೆ? ಪರ್ಷಿಯನ್ ಗಲ್ಫ್ ಅನ್ನ ಗಲ್ಫ್ ಆಫ್ ಒಮನ್ ಜೊತೆ ಮತ್ತು ಪರ್ಷಿಯನ್ ಗಲ್ಫ್ ಅನ್ನ ಅರೇಬಿಯನ್ ಸಿ ಜೊತೆ ಏನ್ ಮಾಡುತ್ತಂದ್ರೆ ಸಂಪರ್ಕವನ್ನ ಕಲ್ಪಿಸುತ್ತದೆ. ಈ ಬೇಸಿಕ್ಸ್ ನಿಮಗ್ ಗೊತ್ತಿರ್ಬೇಕು, 1ನೇದು. ಹೌದಾ? ಎಟ್ ದ ಸೇಮ್ ಟೈಮ್ ನೋಡಿ, ಇಲ್ಲಿ ಕ್ವಶನ್ಸ್ ಏನಿರ್ತಾ ಕೇಳ್ತಾನೆ ನಿಮಗಂತಂದ್ರೆ, ಈ ವಾಟರ್ ಬಾಡೀಸ್ ಅದಾವ್ ನೋಡಿ. ಈ ವಾಟರ್ ಇಸ್ರೇಲ್ ಎಲ್ಲಿದೆ? ಇಸ್ರೇಲ್ ಇದು. ಹೌದಾ? ಇಸ್ರೇಲ್ ಇಲ್ಲಿಂದ ಇರಾನ್ ಮೇಲೆ ಏನ್ ಮಾಡ್ತಾ ದಾಳಿ ಮಾಡ್ತಾ ಇದೆ. ಈ ಇಸ್ರೇಲ್ ನೋಡಿ, ಇಲ್ಲಿ ಏನಾಗತ್ತೆ ಗೊತ್ತಾ? ಇದನ್ನ ಸನಾಯ್ ಪೆನಿನ್ಸುಲಾ ಅಂತ ಕರಿತೀವಿ ನಾವು. ಸನಾಯ್ ಪೆನಿನ್ಸುಲಾ, ಇದನ್ನ ನಾವು ಇಮೇಜ್ಡ್ ಜೂಮ್ಡ್ ಫಾರ್ಮ್ ಅಲ್ಲಿ ನೋಡ್ಕೋತೀವಿ ನೋಡಿ. ಈ ಸನಾಯ್ ಪೆನಿನ್ಸುಲಾ ಇದೆಯಲ್ಲ, ಈ ಸನಾಯ್ ಪೆನಿನ್ಸುಲಾ ರೈಟ್ ಪಾರ್ಟ್ ಅನ್ನ ನಾವು ಹೇಳಿದ್ರೆ ಗಲ್ಫ್ ಆಫ್ ಅಕಾಬಾ ಅಂತ ಕರಿತೀವಿ. ಇದ್ರ ಲೆಫ್ಟ್ ಪಾರ್ಟ್ ಅನ್ನ ಗಲ್ಫ್ ಆಫ್ ಸುವೇಜ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ನೀವು ಎಕ್ಸಾಮ್ ಅನ್ನ ತೆಗೆದುಕೊಂಡಾಗ ಏನ್ ಕ್ವಶನ್ಸ್ ಕೇಳಿದ ಅಂತ ಕೇಳಬಹುದು ಅಂತಂದ್ರೆ, ನಿಮಗೆ ನಾರ್ತ್ ಟು ಸೌತ್ ಕೇಳಬಹುದು. ಏನ್ ಕೇಳಬಹುದು ಅಂದ್ರೆ, ಮೆಡಿಟೇರಿಯನ್ ಸಿ, ರೆಡ್ ಸಿ ಮತ್ತು ಗಲ್ಫ್ ಆಫ್ ಅಡೆನ್. ಈ ರೀತಿ ನೀವೇನ್ ಮಾಡಬಹುದು ಅಂದ್ರೆ ನಾರ್ತ್ ಟು ಸೌತ್ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಎಟ್ ದ ಸೇಮ್ ಟೈಮ್ ನೋಡಿ, ನಿಮಗೆ ವೆಸ್ಟ್ ಟು ಈಸ್ಟ್ ಕೇಳುವ ಕ್ವಶನ್ಸ್ ಗಳು ಕೂಡ ಸಾಧ್ಯತೆ ಇರ್ತದೆ. ವೆಸ್ಟ್ ಟು ಈಸ್ಟ್ ಏನ್ ಕೇಳ? ಗಲ್ಫ್ ಆಫ್ ಸುವೇಜ್, ಗಲ್ಫ್ ಆಫ್ ಅಕಾಬಾ, ನೆಕ್ಸ್ಟ್ ಬಬಲ್ ಎ ಮಂಡಲ್ ಸ್ಟ್ರೇಟ್ ಕ್ವಶನ್ಸ್ ಕೇಳಬಹುದು. ರೆಡ್ ಸಿ, ನೆಕ್ಸ್ಟ್ ಗಲ್ಫ್ ಆಫ್ ಅಡೆನ್, ನೆಕ್ಸ್ಟ್ ಪರ್ಷಿಯನ್ ಸಿ ಅಂಡ್ ಸ್ಟ್ರೇಟ್ ಆಫ್ ಹಾರ್ಮೋಜ್ ಅಂಡ್ ಗಲ್ಫ್ ಆಫ್ ಒಮಾನ್. ಹೌದಾ? ಈ ರೀತಿ ನಮ್ಗೆ ಏನ್ ಮಾಡಬಹುದು? ವೆಸ್ಟ್ ಟು ಈಸ್ಟ್ ಕೂಡ ಏನ್ ಗೊತ್ತಾ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತವೆ. ಆಲ್ರೆಡಿ ಈ ಕ್ವಶನ್ಸ್ ಗಳನ್ನ ನಾನೇನ್ ಹೊಸದಾಗಿ ಹೇಳ್ತಾ ಇಲ್ಲ. ಆಲ್ರೆಡಿ ಪ್ರಿವಿಯಸ್ ಕ್ವಶನ್ ಪೇಪರ್ ನೋಡ್ಕೊಂಡಾಗ ಈ ಕ್ವಶನ್ಸ್ ಗಳೆಲ್ಲ ನಿಮಗೆ ಕೇಳ್ಕೊಂಡಿದ್ದಾನೆ. ವೆರಿ ಇಂಪಾರ್ಟೆಂಟ್. ಇದನ್ನ ನೀವೇನ್ ಮಾಡಿ ಅಂತಂದ್ರೆ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಇಟ್ ದ ಸೇಮ್ ಟೈಮ್ ನೋಡಿ, ಈ ಮೆಡಿಟೇರಿಯನ್ ಸಿಯನ್ನ ಸುತ್ತುವರೆದ ದೇಶಗಳು ಯಾವುವು ಅದನ್ನು ಕೂಡ ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ. ಅದನ್ನು ಕೂಡ ಅಧ್ಯಯನ ಮಾಡಿ. ಇಟ್ ದ ಸೇಮ್ ಟೈಮ್ ರೆಡ್ ಸಿಯನ್ನ ಸುತ್ತುವರೆದ ದೇಶಗಳು ಯಾವುವು ಅದನ್ನು ಕೂಡ ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ. ನೋಡಿ, ರೆಡ್ ಸಿಯನ್ನ ಈಜಿಪ್ತು, ಸುಡಾನು, ಇರಿಟ್ರಿಯಾ, ಯೆಮೆನ್, ಸೌದಿ ಅರೇಬಿಯಾ,
ಇಸ್ರೇಲ್ ಏನ್ ಗೊತ್ತಾ, ಇದನ್ನು ಕೂಡ ಕ್ವಶನ್ಸ್ ಅಲ್ಲಿ ಕೇಳ್ಕೊಂಡಿದ್ದಾನೆ. ಇದನ್ನು ಕೂಡ ನೆನ್ಪಿಡೋ ಪ್ರಯತ್ನ ಮಾಡಿ. ಅದೇ ರೀತಿ ನೀವು ಪರ್ಷಿಯನ್ ಗಲ್ಫ್ ನ ಸುತ್ತುವರಿದ ರಾಷ್ಟ್ರಗಳು ಯಾವ ಕ್ವಶನ್ಸ್ ಕೇಳಬಹುದು, ಅದನ್ನು ಕೂಡ ನೀಟಾಗಿ ನೆನಪಿಡುವ ಪ್ರಯತ್ನವನ್ನು ಮಾಡಿಸಿ. ಒಂದು ನ್ಯೂಸ್ ಅನ್ನು ತೆಗೆದುಕೊಂಡು ಇದು ಜಿಯೋಗ್ರಫಿ ಆಂಗಲ್ ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಮಾತಾಡ್ತಾ ಇದೀವಿ. ಎಟ್ ದ ಸೇಮ್ ಟೈಮ್ ಏನಾಗ್ತಾ ಇದೆ, ಇರಾನ್ ನಿಂದ ಭಾರತೀಯ ವಿದ್ಯಾರ್ಥಿಗಳನ್ನ ಅಥವಾ ಭಾರತೀಯ ನಾಗರಿಕರನ್ನ ಕರೆದುಕೊಂಡು ಬರಲು ನಾವು ಏನ್ ಮಾಡ್ತಾ ಇದ್ವಿ, ಆಪರೇಷನ್ ಸಿಂಧು ಅಂತ ಮಾಡ್ತಾ ಇದೀವಿ. ಸಿಂಧೂರ್ ಅಲ್ಲ, ಆಪರೇಷನ್ ಸಿಂಧು ಅಷ್ಟೇ. ಹೌದಾ, ಆಪರೇಷನ್ ಸಿಂಧು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ನಾವು ಭಾರತ ಸರ್ಕಾರ ವಿದೇಶಾಂಗ ಇಲಾಖೆ ಅನ್ನೋದು ಒಂದು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡ್ಕೊಂಡಿದೆ. ಅದನ್ನ ಕೂಡ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಓಕೆ, ಇದು ಬೇಸಿಕ್ಸ್. ನಿಮಗೆ ಏನ್ ಗೊತ್ತಿರ್ಲಿ ಅಂತಂದ್ರೆ, ಎಟ್ ದ ಸೇಮ್ ಇಲ್ಲಿ ಏನಾಗ್ತದೆ ಗೊತ್ತಾ, ಈ ಇಸ್ರೇಲ್ ಏನ್ ಮಾಡ್ತಾ ಇದೆ ಅಂತಂದ್ರೆ, ಇಸ್ರೇಲ್ ಏನ್ ಮಾಡ್ತಾ ಇದೆ ಅಂತಂದ್ರೆ, ಈ ಪರಮಾಣು ಘಟಕಗಳಿಗೆ ನಾವು ಅಭಿವೃದ್ಧಿ ಪಡಿಸ್ತಾ ಇದೆ ಇರಾನು. ಈ ಇರಾನ್ ಪರಮಾಣು ಘಟಕಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾವೆ. ಈ ದಾಳಿಯನ್ನ ಪರಿಣಾಮವಾಗಿ ಅಮೆರಿಕ ಏನ್ ಎಚ್ಚರಿಕೆ ಕೊಟ್ಟಿದೆ ಅಂದ್ರೆ, ಇದೊಂದು ಚರ್ನೋಬಿಲ್ ದುರಂತ ಆಗುವ ಸಾಧ್ಯತೆ ಇರ್ತದೆ ಅಂತ ಹೇಳ್ತದೆ. ಸೊ ಇದ್ರ ನೋಡಿ, ಈ ನೀವು ಇಸ್ರೇಲ್ ಮತ್ತು ಇರಾನ್ ಏನೇನ್ ಮಾಡ್ಬೇಕು ಗೊತ್ತಾ, ನೀವು ಇದರ ರಾಜಧಾನಿ, ಇದರ ಕರೆನ್ಸಿ, ಮತ್ತೆ ಇದರ ಪರಮಾಣು ಘಟಕಗಳು ಮತ್ತು ಇದು ಪ್ರಮುಖ ನಗರಗಳನ್ನ ನೀವು ಏನ್ ಮಾಡಿ ಅಂತಂದ್ರೆ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಇತ್ತೀಚಿನ UPSC ಪ್ರಿವಿಯಸ್ ಕ್ವಶನ್ ಪೇಪರ್ಸ್ಗಳು ಮತ್ತೆ ಇತ್ತೀಚಿನ ಸ್ಟೇಟ್ ಕರ್ನಾಟಕ ಸರ್ಕಾರದ ವಿವಿಧ ಪರೀಕ್ಷೆಗಳು ನೋಡಿದಾಗ ಯಾವುದೋ ನಗರಗಳನ್ನು ಕೊಟ್ಟಿರ್ತಾನೆ, ಈ ಕೆಳಗಿನ ಯಾವ್ದು ದೇಶಕ್ಕೆ ಸಂಬಂಧಿಸಿದ ನಮ್ಮ ಹೊಸ ಕಾನ್ಸೆಪ್ಟ್ಸ್ ಗಳನ್ನ ಈಗ ಇತ್ತೀಚಿನ ಕ್ವಶನ್ ಪೇಪರ್ಸ್ ಅಲ್ಲಿ ನಾವು ನೋಡ್ತೀವಿ. ಒಂದೇದು. ಎಟ್ ದ ಸೇಮ್ ಟೈಮ್ ಇನ್ನೊಂದು ಏರಿಯಾ ನಿಮ್ಗೆ ಹೇಳಿದೀನಿ, ಈ ಸಿಂಧು ಆಪರೇಷನ್ಸ್ ಗಳದ, ಆಪರೇಷನ್ ರಾಹತ್, ಆಪರೇಷನ್ ದೋಸ್, ಆಪರೇಷನ್ ಸಿಂಧೂರ್, ಆಪರೇಷನ್ ಯಾವುದು ನಮ್ದು ಸಿಂಧೂರು, ಈ ರೀತಿ ಏನ್ ಗೊತ್ತಾ ರೀಸೆಂಟ್ ಏನಾಗಿದೆ ಅದ್ರ ಮೇಲೆ ಇದು ಒಂದು ನೀವು ಈ ಏರಿಯಾ ಆಫ್ ಎಕ್ಸಾಮಿನರ್ದು. ಇದನ್ನು ಸ್ವಲ್ಪ ನೋಡುವ ಪ್ರಯತ್ನವನ್ನು ಮಾಡಿ. ಓಕೆ, ನೆಕ್ಸ್ಟ್ ನೋಡ್ರಿ, ಚೆರ್ನೋಬಿಲ್ ರೀತಿಯ ದುರಂತ ಎಚ್ಚರಿಕೆ. ಇದು ಯಾರು ಕೊಟ್ಟಿದ್ದಾನೆ ಅಂದ್ರೆ ಅಮೆರಿಕ ಕೊಟ್ಟಿದೆ. ಯಾವ ಕಂಟೆಸ್ಟ್ ಅಲ್ಲಿ ಕೊಟ್ಟಿದೆ ಅಂತಂದ್ರೆ ಈ ಇಸ್ರೇಲ್ ಇದೆ ನೋಡಿ. ಇಸ್ರೇಲ್ ಏನ್ ಮಾಡ್ತಾ ಇದೆ ಅಂದ್ರೆ, ಇಸ್ರೇಲ್ ಏನ್ ಮಾಡ್ತಾ ಇದೆ, ಇರಾನ್ ಪರಮಾಣು ಘಟಕಗಳ ಮೇಲೆ ದಾಳಿ ಮಾಡ್ತಾ ಇದೆ. ಇನ್ ಕೇಸ್ ನೀವು ಇದೇ ರೀತಿ ಮುಂದುವರೆದ್ರೆ ಈ ಚೆರ್ನೋಬಿಲ್ ದುರಂತ ಏನಾಯ್ತು 1986 ಅಲ್ಲಿ ಆಗತ್ತಿದ್ದು, ಉಕ್ರೇನ್ ಅಲ್ಲಿ ಆಗತ್ತೆ. 1986 ಉಕ್ರೇನ್ ಅಲ್ಲಿ ಆಗತ್ತೆ. ಇದು ಮೊದಲು USSR ಅಂತ ಕರಿತಾ ಇದೀವಿ. ಆಮೇಲೆ USSR ಘಟಕ ಏನಾಗಿದೆ ಅಂದ್ರೆ ಈಗ ಡಿವೈಡ್ ಆಗಿದೆ, ನಿಮ್ಗೆಲ್ಲ ಗೊತ್ತಿರ್ಲಿ. 1986 ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಚೆರ್ನೋಬಿಲ್ ದುರಂತ ಆಗತ್ತೆ. ಇದರಿಂದ ಸಾಕಷ್ಟು ಏನಾಗುತ್ತೆ ಅಂದ್ರೆ ಜೀವ ಹಾನಿ ಆಗಿದೆ. ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸಾಸ್ಟರ್ ಆಫ್ ಹ್ಯೂಮನಿಸ್ಟ್ರಿ ಅಂತ ಕೂಡ ಇದನ್ನ ಕರಿತೀವಿ ನಾವು. ಇದನ್ನ ಕೂಡ ನೆನ್ಪಿಡುವ ಪ್ರಯತ್ನವನ್ನು ಮಾಡ್ರಿ. ಹಾಗಾದ್ರೆ ಮೊನ್ನೆ ನಮ್ಮ UPSC ಮೇನ್ಸ್, KPSC ಮೇನ್ಸ್ ಏನ್ ಕ್ವಶನ್ಸ್ ಕೇಳಿದಾನಂತಂದ್ರೆ, ಈ ಪರಮಾಣು ಶಕ್ತಿ ಮೇಲೆ ನಾವೇನ್ ಮಾಡಿದ ಅಂದ್ರೆ ಕ್ವಶನ್ಸ್ ಗಳನ್ನ ಕೇಳಿದ್ದಾನೆ. ಆ ಕ್ವಶನ್ಸ್ ಯಾವ್ದಂತ ನೀವು ಅದ್ರ ಮೇಲೆ ಅಧ್ಯಯನ ಮಾಡಿ. ಪರಮಾಣು ಘಟಕಗಳು ಎಟ್ ದ ಸೇಮ್ ಟೈಮ್ ನೋಡಿ, ಇಲ್ಲಿ ನೋಡಿ ನೀವು ಇನ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂಡರ್ ದ ಆಪರೇಷನ್ ಆಫ್ ಇಂಡಿಯಾ ಅಂತ ನಾನು ಹಾಕೊಂಡಿದ್ದೀನಿ. ಈ ಕ್ವಶನ್ ಇಲ್ಲಿ ಮ್ಯಾಪ್ ಅನ್ನು ಯಾಕೆ ಹಾಕೊಂಡಿದ್ದೀನಿ ಅಂದ್ರೆ, ನೀವು PYQ ತೆಗೆದುಕೊಂಡಾಗ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ಏನ್ ಕ್ವಶನ್ಸ್ ಕೇಳಿದಾನಂತಂದ್ರೆ ಒಂದು ಕಡೆ ಆ ಹೆಸರು, ಇನ್ನೊಂದು ಕಡೆ ರಾಜ್ಯಗಳು ಹೊಂದಿಸಿ ಬರೆಯಿರಿ ಎಂಬ ಕ್ವಶನ್ಸ್ ಅನ್ನ ಏನ್ ಮಾಡ್ಕೊಂಡಿದ್ದಾನೆ, ಎಕ್ಸಾಮ್ ಅಲ್ಲಿ ಕೇಳ್ಕೊಂಡಿದ್ದಾನೆ. ಫಾರ್ ಎಕ್ಸಾಂಪಲ್ ನೋಡಿ, ಈ ಕಾಕ್ರಾಪಾರ್ ಎಲ್ಲಿದೆ, ಕಾಕ್ರಾಪಾರಿಂದ ತಾಪಿ ಗುಜರಾತ್ ನಲ್ಲಿದೆ. ಎಟ್ ದ ಸೇಮ್ ತಾರಾಪುರ್ ಎಲ್ಲಿದೆ, ತಾರಾಪುರದ ಮಹಾರಾಷ್ಟ್ರದಲ್ಲಿ ತಾರಾಪುರ್ ನೋಡ್ತೀವಿ. ಕೈಗಾ ಎಲ್ಲಿದೆ, ಕರ್ನಾಟಕದಲ್ಲಿ ಕೈಗಾ ಇದೆ, ಅದನ್ನು ನೋಡ್ತೀವಿ. ನೆಕ್ಸ್ಟ್ ರಾಜಸ್ಥಾನದಲ್ಲಿ ನೋಡಿ, ರಾಜಸ್ಥಾನ ಅಟೋಮಿಕ್ ಬಾಕ್ಸ್ ಅಲ್ಲಿ ರ್ಯಾಪ್ಸ್ ಅಂತ ಕರಿತೀವಿ, ಅದನ್ನ ರಾಜಸ್ಥಾನದಲ್ಲಿ. ನರೋರಾ ನೋಡಿ, ಉತ್ತರ ಪ್ರದೇಶ, ನರೋರಲ್ಲಿ ಉತ್ತರ ಪ್ರದೇಶದಲ್ಲಿ ನಾವೇನು ಅಟೋಮಿಕ್ ಸೆಂಟರ್ಸ್ ನೋಡ್ತೀವಿ. ಎಟ್ ದ ಸೇಮ್ ಕುಡಂಕುಳಂ ನೋಡಿ, ಕುಡಂಕುಳಂ ಅನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇದು ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅನ್ನ ಒನ್ ಟೈಪ್ ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ಇನ್ನೊಂದು ಟೈಪ್ ಕ್ವಶನ್ಸ್ ನೋಡಿ, ಇದು ಒನ್ ಟೈಪ್. ಇನ್ನೊಂದು ಟೈಪ್ ಕ್ವಶನ್ಸ್ ಅನ್ನು ಕೇಳಿದಾನಂತಂದ್ರೆ, ಈಗ ಈ ಯಾವ ರಾಷ್ಟ್ರಗಳ ಸಹಾಯದಿಂದ ನಾವು ಡೆವಲಪ್ ಪಡಿಸ್ತಾ ಇದ್ದೀವಿ ಅಂತ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ರಷ್ಯಾದಿಂದ ಯಾವುದು, ಹೌದಾ, ಅಮೆರಿಕದಿಂದ ಯಾವ್ದಾದ್ರು ಮಾಡ್ತಾ ಇದೀವಾ, ಜರ್ಮನಿದಿಂದ ಏನಾದ್ರು ಮಾಡ್ತಾ ಇದೀವಾ, ಅದರ ಬಗ್ಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ ನಮಗೆ. ಎಟ್ ದ ಸೇಮ್ ಟೈಮ್ ಜೊತೆಗೆ ಈ ನ್ಯೂಕ್ಲಿಯರ್ ಎನರ್ಜಿಯನ್ನ ಈಗ ಫಸ್ಟ್ ಜನರೇಷನ್ ರಿಯಾಕ್ಟರ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ರಿಯಾಕ್ಟರ್ಸ್ ಬಗ್ಗೆ ಏನ್ ಮಾಡಿದಾನೆ, ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಈ ರಿಯಾಕ್ಟರ್ಸ್ ಬರ್ತಾವ್ ನೋಡಿ, ಈ ರಿಯಾಕ್ಟರ್ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಅದರ ಬಗ್ಗೆ ಸ್ವಲ್ಪ ನೀವೇನ್ ಮಾಡಿ ಅಧ್ಯಯನ ಮಾಡ್ಬೇಕಾಗತ್ತೆ. ಎಟ್ ದ ಸೇಮ್ ಟೈಮ್ ನೋಡಿ, ಈ ನ್ಯೂಕ್ಲಿಯರ್ ಎನರ್ಜಿಯನ್ನ, ಈ ಪರಮಾಣು ಶಕ್ತಿಯನ್ನ ಅಭಿವೃದ್ಧಿ ಪಡಿಸಲು ನಾವ್ ಏನೇನು ಕಾರ್ಯಕ್ರಮಗಳನ್ನ ಹಾಕ್ತಾ ಇದೀವಿ, ಏನೇನು
ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ಆ ಕಾರ್ಯಕ್ರಮಗಳ ಬಗ್ಗೆ ಕೂಡ ನಿಮ್ಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ನನಗೆ ಏನಿದೆ ಅಂದ್ರೆ ಈ ಪರಮಾಣು ಇಂಧನದ ಬಗ್ಗೆ ಫಸ್ಟ್ ಬೇಸಿಕ್ಸ್ ಗೊತ್ತಿರಬೇಕು. ಎಲ್ಲೆಲ್ಲಿ ನಾವು ಏನ್ ಗೊತ್ತಾ ಪರಮಾಣು ಘಟಕಗಳನ್ನ ಸ್ಥಾಪನೆ ಮಾಡ್ಕೊಂಡಿವಿ, ಆ ರಾಜ್ಯಗಳು ಮತ್ತು ಅದರ ಹೆಸರುಗಳನ್ನ ನೆನಪಿಡೋ ಪ್ರಯತ್ನ ಮಾಡ್ರಿ. ಅಟ್ ದ ಸೇಮ್ ಟೈಮ್ ಈ ಪರಮಾಣು ಘಟಕಗಳ ರಿಲೇಟೆಡ್ ಯಾವ ರಾಷ್ಟ್ರಗಳ ಬೆಂಬಲದೊಂದಿಗೆ ನಾವು ಅದನ್ನು ಸ್ಥಾಪನೆ ಮಾಡ್ತಾ ಇದೀವಿ ಅದನ್ನು ಕ್ವಶನ್ಸ್ ಅನ್ನು ಕೇಳ್ಕೊಂಡಿದ್ದೇನೆ. ಅದನ್ನು ಕೂಡ ನೀಟಾಗಿ ನೋಡುವ ಪ್ರಯತ್ನ ಮಾಡ್ರಿ. ಈ ಪರಮಾಣು ಘಟಕಗಳನ್ನ ಈ ಪರಮಾಣು ಘಟಕಗಳ ಸುಸ್ಥಿರತೆಯನ್ನು ನಾವು ಕಾಪಾಡಲು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದೀವಿ ಅದ್ರ ಬಗ್ಗೆ ನಿಮ್ಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಅದನ್ನ ಕೂಡ ಏನ್ ಮಾಡಿ ಅಂತಂದ್ರೆ ನೆನ್ಪಿಡೋ ಪ್ರಯತ್ನ ಮಾಡಿ. ಆದ್ರೆ ಇನ್ನೊಂದು ಟೆಕ್ನಾಲಜಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಕೇಳ್ತಾ ಇದ್ದೀನಿ. ಫಸ್ಟ್ ಏನ್ ಗೊತ್ತಾ, ಈ ಫಸ್ಟ್ ಜನರೇಷನ್ ಸೆಕೆಂಡ್ ರಿಯಾಕ್ಟರ್ಸ್ ಗಳದಾವ, ರಿಯಾಕ್ಟರ್ಸ್ ಬಗ್ಗೆ ಕೂಡ ಏನ್ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಅದನ್ನು ಸ್ವಲ್ಪ ಟೆಕ್ನಾಲಜಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಇದನ್ನು ಕೂಡ ನೀವು 4ರಿಂದ 5 ಡೈಮೆನ್ಷನ್ ಅಲ್ಲಿ ಈ ಟಾಪಿಕ್ ಅನ್ನು ಪ್ರಿಪರೇಷನ್ ಮಾಡ್ಬೇಕಾಗತ್ತೆ. ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಖಲಿಸ್ತಾನ್ ಉಗ್ರರಿಗೆ ಕೆನಡಾ ನೆಲೆ ಒಂದು ವರದಿ ಕೊಟ್ಟಿದೆ. ಕೆನಡಾ ಮೂಲದ ಒಂದು ಸಂಸ್ಥೆ ಏನ್ ಮಾಡಿದೆ ಅಂತಂದ್ರೆ ಫ್ರಾನ್ಸ್ ಸರ್ಕಾರ ಏನ್ ಮಾಡ್ತಾ ಇದ್ರೆ ವೋಟ್ ಬ್ಯಾಂಕಿಂಗ್ ಸಲುವಾಗಿ ಏನ್ ಮಾಡ್ತಾ ಇದೆ ಅಂದ್ರೆ ಈ ಖಲಿಸ್ತಾನ್ ಮೂವ್ಮೆಂಟ್ ಅನ್ನ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡ್ತಾ ಇದೆ ಎಂಬ ಅಂಶವನ್ನ ಏನ್ ಮಾಡಿದೆ ಅಂದ್ರೆ ಈ ವರದಿ ಬೆಳಕು ಚೆಲ್ಲಿದೆ. ಈ ಖಲಿಸ್ತಾನ್ ಮೂವ್ಮೆಂಟ್ ಏನಂತಂದ್ರೆ 1980ರ ದಶಕದಿಂದ ಇದನ್ನ ನಡೀತಾ ಇದೀವಿ. ಈ ಪಂಜಾಬ್ ಪ್ರಾಂತದಲ್ಲಿ ಖಲಿಸ್ತಾನ್ ರಾಷ್ಟ್ರ ನಿರ್ಮಾಣ ಮಾಡ್ಬೇಕು ಅನ್ನೋದು ಇದರ ಮೂಲ ಉದ್ದೇಶ. ಹೌದಾ, ಅದಕ್ಕಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಪಂಜಾಬ್ನೊಳಗೆ ಖಲಿಸ್ತಾನ್ ಸ್ವತಂತ್ರ ರಾಷ್ಟ್ರ ನಿರ್ಮಾಣ ಮಾಡ್ಬೇಕು ಅನ್ನೋದು ಉದ್ದೇಶ ಇದೆ. ಇಷ್ಟೇ ಇದರ ಬೇಸಿಕ್ಸ್. ಇದನ್ನ ಬಗ್ಗು ಬಿಡಿತಾರೆ ಏನು ಇದು. ಈ ಖಲಿಸ್ತಾನ್ ಏನಾಗಿದೆ, ಭಾರತ ಮತ್ತು ಕೆನಡಾ ನಡುವೆ ಏನಾಗಿದೆ ಅಂದ್ರೆ ಕೆನಡಾ ನಡುವೆ ಸಂಬಂಧ ಏನಾಗಿದೆ ಅಂದ್ರೆ ಹಳಸಿದೆ. ಅದಕ್ಕಾಗಿ ಏನ್ ಮಾಡಿದ್ರೆ ಮೊನ್ನೆ G7 ಮೀಟಿಂಗ್ ನಮ್ಮ ಮಾನ್ಯ ಪ್ರಧಾನಿ ಅವರು G7 ಮೀಟಿಂಗ್ ಹೋದಾಗ ಕೆನಡಾದ ಪ್ರಧಾನಿ ಜೊತೆ ಮತ್ತೆ ಏನ್ ಮಾಡಿದ್ರೆ ಅವ್ರ ಸಂಬಂಧವನ್ನ ಸುಧಾರಿಸಲು ಏನ್ ಮಾಡ್ಕೊಂಡಿದ್ದಾರೆ ಪ್ರಯತ್ನವನ್ನ ಮತ್ತು ನಾವು ಮರುಸ್ಥಾಪನೆ ಮಾಡ್ತಾ ಇದೀವಿ. ದಟ್ ಈಸ್ ಇಂಪಾರ್ಟೆಂಟ್. ನಮಗೆ ಏನಾಗಿದೆ ಅಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಅದು ಲಿಂಕ್ ಆಗುತ್ತಾ ಹೋಗಿದೆ. ಅದನ್ನ ಸ್ವಲ್ಪ ನೆನಪಿಡೋ ಪ್ರಯತ್ನವನ್ನು ಮಾಡಿ. ಇಷ್ಟೇ ಬೇಸಿಕ್ಸ್ ಗೊತ್ತಿರ್ಲಿ ನಿಮಗೆ. ಇದ್ರ ಜೊತೆಗೆ ಬಹಳ ನೀವು ಏನ್ ಮಾಡಿದ್ರೆ ಯಾರು UPSC ಮತ್ತು KPSC ಪ್ರಿಪರೇಷನ್ ಮಾಡ್ತಾ ಇದ್ರೆ ಭಾರತ ಮತ್ತು ಕೆನಡಾದ ಸಂಬಂಧಗಳನ್ನ ಸ್ವಲ್ಪ ಒಂದು 2 pages ಗಳನ್ನ ಏನ್ ಮಾಡಿ ನೀಟಾಗಿ ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ. ಓಕೆ, ನೆಕ್ಸ್ಟ್ ನೋಡ್ರಿ, IIT ದೆಹಲಿಗೆ 152ನೇ ಸ್ಥಾನ ಅಂತ ಒಂದು ರಿಪೋರ್ಟ್ ಬಂದಿದೆ. ಏನ್ ರಿಪೋರ್ಟ್ ಬಂದಿದೆ ಅಂತಂದ್ರೆ ಟೋಟಲ್ 123ನೇ ಸ್ಥಾನ ನಾವು ದೆಹಲಿ ಪಡ್ಕೊಂಡ್ವಿ. ಈ ಲಂಡನ್ ಮೂಲದ ಒಂದು ಸಂಸ್ಥೆ ಇದೆ, ಲಂಡನ್ ಮೂಲದ ಕ್ವಾಕೆರಲಿ ಸೈಮಂಡ್ಸ್ ಅಂತ ಸೈಮಂಡ್ಸ್ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆ ಏನ್ ಮಾಡಿದೆ ಅಂತಂದ್ರೆ ಅಂತಾರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಗಳಿಗೆ ಏನ್ ಮಾಡಿದೆ, ಒಂದು ರ್ಯಾಂಕಿಂಗ್ ಕೊಡುವ ಪ್ರಯತ್ನವನ್ನು ಮಾಡಿಕೊಂಡಿದೆ. ಆ ರ್ಯಾಂಕಿಂಗ್ ಅಲ್ಲಿ ನಾವೇನ್ ಮಾಡಿದೆ ಅಂತಂದ್ರೆ ನಮಗೆ ದೆಹಲಿಗೆ IIT ದೆಹಲಿಗೆ 123ನೇ ಸ್ಥಾನ ಪಡ್ಕೊಂಡಿವಿ. ಅಷ್ಟು ನಿಮಗೆ ಬೇಸಿಕ್ಸ್ ಗೊತ್ತಿರ್ಲಿ. ಅಟ್ ದ ಸೇಮ್ ಟೈಮ್ ಗೊತ್ತಾ, ಒಟ್ಟು ಭಾರತದ ಏನ್ ಮಾಡಿದೆ ಅಂದ್ರೆ 8 ಹೊಸ ಸಂಸ್ಥೆಗಳು ಸೇರ್ಕೊಂಡಿವಿ. 8 ಹೊಸ ಸಂಸ್ಥೆಗಳು ಸೇರ್ಕೊಳ್ಳುವ ಮೂಲಕ ಒಟ್ಟು ದೇಶದ 54 ಸಂಸ್ಥೆಗಳು 54 ಸಂಸ್ಥೆಗಳು ಏನಾದಾವ ಅಂದ್ರೆ ಈ ಲಿಸ್ಟ್ ಅಲ್ಲಿ ಇದಾವೆ. ಭಾರತದ ಟೋಟಲ್ 54 ಸಂಸ್ಥೆಗಳು ಭಾರತೀಯ ಇದಾವೆ. ಈ ವರ್ಷ 8 ಸೇರ್ಕೊಂಡಿವೆ. ದೆಹಲಿ IIT 123ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇಷ್ಟು ಬೇಸಿಕ್ಸ್ ನಿಮಗೆ ಗೊತ್ತಿರಲಿ. ಯಾರು ಮಾಡ್ತಾರೆ, ಲಂಡನ್ ಮೂಲದ ಕ್ವಾಕೆರಲಿ ಸೈಮಂಡ್ಸ್ ಎಂಬ ಸಂಸ್ಥೆ ಏನ್ ಮಾಡ್ತಾರೆ, ಈ ವರದಿಯನ್ನು ಸಲ್ಲಿಸುತ್ತದೆ. ಹಾಗಾದ್ರೆ ಈ ಶಿಕ್ಷಣ ಸಂಸ್ಥೆ ನಮಗೆ ಏನಾಗಿದ್ರೆ ಶಿಕ್ಷಣದ ಬಗ್ಗೆ ಏನೋ ವರದಿ ಬಂದಿದೆ. ಹಾಗಾದ್ರೆ ಶಿಕ್ಷಣದ ಸಂವಿಧಾನಿಕ ನಿಬಂಧನೆಗಳೇನು, ಅದರ ಬಗ್ಗೆ ಸ್ವಲ್ಪ ಬೇಸಿಕ್ಸ್ ಅನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ನಾವು. ಓಕೆ, ಭಾರತದಲ್ಲಿ ಶಿಕ್ಷಣದ ಕುರಿತು ಸಂವಿಧಾನಿಕ ನಿಬಂಧನೆಗಳು ಯಾವ್ಯಾವ್ದು ನಮ್ದು ಫಂಡಮೆಂಟಲ್ ರೈಟ್ಸ್ ಇದಾವೆ ಶಿಕ್ಷಣದಲ್ಲಿ. ಫಂಡಮೆಂಟಲ್ ರೈಟ್ಸ್ ನಮ್ದು ಆರ್ಟಿಕಲ್ 21A. ಆರ್ಟಿಕಲ್ 21 ಏನ್ ಹೇಳತ್ತಂದ್ರೆ ಎಲ್ಲರಿಗೆ ಏನ್ ಮಾಡ್ತದೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ 6 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಕುರಿತು ಡಿಸ್ಕಸ್ ಮಾಡುತ್ತೆ. ಒಂದನೇ ಫಂಡಮೆಂಟಲ್ ರೈಟ್ಸ್. ಎರಡನೇ ಫಂಡಮೆಂಟಲ್ ರೈಟ್ಸ್ ಅಂತಂದ್ರೆ ಆರ್ಟಿಕಲ್ 28 ಹೇಳುತ್ತಂದ್ರೆ ಆರ್ಟಿಕಲ್ 28 ಕೆಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ಅಥವಾ ಕೆಲವು ಶಿಕ್ಷಣ ಸಂಸ್ಥೆಗಳಲ್ಲಿ ನೀವು ಏನ್ ಮಾಡಬಹುದು ಅಂದ್ರೆ ಧಾರ್ಮಿಕ ಬೋಧನೆ ಸಂಸ್ಥೆಗಳಲ್ಲಿ ನಾವು ಧಾರ್ಮಿಕ ಬೋಧನೆಯನ್ನ ಮಾಡಕ್ಕೆ ನಾವೇನ್ ಮಾಡ್ಕೊಡ್ತೀವಿ, ಅವಕಾಶ ಮಾಡಿಕೊಡ್ತೀವಿ. ಇದು ಕೂಡ ನಮ್ದು ಫಂಡಮೆಂಟಲ್ ರೈಟ್ಸ್ ಆಗಿದೆ. ಹೌದಾ, ಮೂರನೇ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 30 ನೋಡಿ. ಆರ್ಟಿಕಲ್ 30 ಏನ್ ಮಾಡತ್ತಂದ್ರೆ ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಸಂಸ್ಥೆ,
ಸಂಸ್ಥೆ ಸ್ಥಾಪನೆ ಮಾಡಲು ಏನಾಗುತ್ತೆ ಅಂದ್ರೆ ಅವಕಾಶ ಮಾಡಿ ಕೊಡ್ತದೆ. ದಿಸ್ ಇಸ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ಏನಾಗುತ್ತೆ ನಮ್ಗೆ ಶಿಕ್ಷಣಕ್ಕೆ ಸಂಬಂಧಿತ ಫಂಡಮೆಂಟಲ್ ರೈಟ್ಸ್ ಇದಾವೆ. ಎಟ್ ದ ಸೇಮ್ ಟೈಮ್ ನೋಡಿ, ಯಾವ DPSP ಅಲ್ಲಿ ಶಿಕ್ಷಣದ ಕುರಿತು ಡಿಸ್ಕಸ್ ಮಾಡ್ತೀವಿ ಅಂತ ತೆಗೆದುಕೊಂಡಾಗ DPSP 4ನೇ ಭಾಗದಲ್ಲಿ ಡಿಸ್ಕಸ್ ಮಾಡ್ತೀವಿ. ಆರ್ಟಿಕಲ್ 41 ನೋಡಿ, ಆರ್ಟಿಕಲ್ 41 ಏನ್ ಹೇಳುತ್ತೆ, ಆರ್ಟಿಕಲ್ 41 ಹೇಳುತ್ತೆ ಏನ್ ಹೇಳುತ್ತೆ ಅಂತಂದ್ರೆ ಕೆಲಸ ಮಾಡುವ ಹಕ್ಕು, ಶಿಕ್ಷಣ ಮತ್ತು ಸಾರ್ವಜನಿಕ ಸಹಾಯ ಮಾಡುವ ಹಕ್ಕನ್ನು ಏನ್ ಮಾಡುತ್ತಂದ್ರೆ ಇದು ಕೆಲಸ ಶಿಕ್ಷಣ ಮತ್ತು ಸಾರ್ವಜನಿಕ ಸಹಾಯ ಮಾಡುವ ಹಕ್ಕನ್ನ ಏನ್ ಮಾಡುತ್ತೆ ಆರ್ಟಿಕಲ್ 41 ಡಿಸ್ಕಸ್ ಮಾಡ್ತಾ ಹೋಗುತ್ತೆ. ಎಟ್ ದ ಸೇಮ್ ಟೈಮ್ ನಿಮಗೆಲ್ಲ ಗೊತ್ತಿರ್ತವೆ ಆರ್ಟಿಕಲ್ 45 ಏನ್ ಹೇಳತ್ತಂತಂದ್ರೆ 0 ಇಂದ 6 ವರ್ಷದ ಈ ಪೂರ್ವ ಪ್ರಾಥಮಿಕ ಹಂತ ಏನಿದೆಯಲ್ಲ, ಪ್ರಾಥಮಿಕ ಹಂತದ ಶಿಕ್ಷಣವನ್ನು ಕುರಿತು ಡಿಸ್ಕಸ್ ಮಾಡುತ್ತೆ. ಇಲ್ಲಿ ಬೇಸಿಕ್ ಕ್ಲಾರಿಟಿ ನಿಮ್ಗೆ ಏನಿಲ್ಲ ಅಂತಂದ್ರೆ, ನಾವು ಮೂಲ ಸಂವಿಧಾನದಲ್ಲಿ ಆರ್ಟಿಕಲ್ 45 ಅಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಶಿಕ್ಷಣದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ನಿಮಗೆಲ್ಲ ಗೊತ್ತಿದೆ 1986 ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಅಮೆಂಡ್ಮೆಂಟ್ ತರ್ತೀವಿ. ಅಮೆಂಡ್ಮೆಂಟ್ ತರುವ ಏನ್ ಮಾಡ್ತೀವಿ ಅಂತಂದ್ರೆ 2 ಪಾರ್ಟ್ ಮಾಡ್ತೀವಿ. ಒಂದು 45 ವಿಧಿಯಲ್ಲಿ 0 to 6 years ಅಂಡ್ ಆರ್ಟಿಕಲ್ 21 ನಲ್ಲಿ 6 ವರ್ಷದಿಂದ 14 ವರ್ಷದವರೆಗೆ 6 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಕೊಡುವುದು ಮೂಲಭೂತ ಹಕ್ಕನ್ನಾಗಿ ಪರಿವರ್ತನೆ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಇದನ್ನೇನ್ ಮಾಡಿ ಅಂತಂದ್ರೆ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಸರಿ, ಇದು 86 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. 86 ಕಾನ್ಸ್ಟಿಟ್ಯೂಷನ್ 2003 2003 ನಾವೇನ್ ಮಾಡ್ತೀವಿ ಅಂದ್ರೆ ಇದನ್ನ ಚೇಂಜಸ್ ಅನ್ನ ಮಾಡ್ತೀವಿ. ಅದನ್ನು ಕೂಡ ನೀಟಾಗಿ ನೆನ್ಪಿಡುವ ಪ್ರಯತ್ನವನ್ನು ಮಾಡ್ರಿ. ಓಕೆನಾ? ಜೊತೆಗೆ ಇನ್ನು ಮೂಲಭೂತ ಕರ್ತವ್ಯ ಏನಿದ್ದಾರೆ, ಫಂಡಮೆಂಟಲ್ ಡ್ಯೂಟೀಸ್ ಏನಂದ್ರೆ ಆರ್ಟಿಕಲ್ 51A ಏನ್ ಹೇಳುತ್ತಂದ್ರೆ ವಿದ್ಯಾರ್ಥಿಗಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವುದು ಏನಾಗುತ್ತೆ ಪಾಲಕರ ಕರ್ತವ್ಯ ಅನ್ನೋದು ಕೂಡ ನಾವಿಲ್ಲಿ ಪಾಲಕರ ಕರ್ತವ್ಯ. ಇದು ಕೂಡ ನಿಮ್ಗೆ ಏನಾಗುತ್ತೆ ಸಂವಿಧಾನಕ್ಕೆ ನಿಮ್ ಬಂದಲೆ ಇಂಪಾರ್ಟೆಂಟ್ ಇದೆ. ಇಟ್ ದ ಸೇಮ್ ಟೈಮ್ ನೋಡಿ ಏನಾಗತ್ತಂದ್ರೆ ಭಾಗ 17ರಲ್ಲಿ 17ರಲ್ಲಿ ಏನಾಗತ್ತಂದ್ರೆ ಆರ್ಟಿಕಲ್ 350 ಪ್ರಾಥಮಿಕ ಶಿಕ್ಷಣವನ್ನ ಏನ್ ಮಾಡ್ತೀವಿ ನಾವು ಮಾತೃಭಾಷೆಯಲ್ಲಿ ನೀಡಲು ಅವಕಾಶವನ್ನ ಮಾಡಿಕೊಡ್ತದೆ. ಈ ಎಜುಕೇಶನ್ ರಿಲೇಟೆಡ್ ಇಷ್ಟು ಬೇಸಿಕ್ ಆರ್ಟಿಕಲ್ಸ್ ನಿಮಗೆ ಗೊತ್ತಿರ್ಬೇಕಾಗ್ತದೆ. ಏನಂತಂದ್ರೆ ಫಸ್ಟ್ ಆರ್ಟಿಕಲ್ 21, 28, 30 ಯಾವುದು ಇದು ಫಂಡಮೆಂಟಲ್ ರೈಟ್ಸ್ ನಿಮ್ದು. ಓಕೆನಾ? DPSP ಅಲ್ಲಿ ಆರ್ಟಿಕಲ್ 41 ಮತ್ತು 45 ಅಂಡ್ ನೆಕ್ಸ್ಟ್ ಏನ್ ಗೊತ್ತಾ ಫಂಡಮೆಂಟಲ್ DPSP ಅಲ್ಲಿ 41, 45, DPSP ಅಲ್ಲಿ 51A ಅಂಡ್ ಭಾಗ 17ರಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಒದಗಿಸುವುದು ನಮ್ಗೇನಾಗತ್ತಂದ್ರೆ ಪಾಲಕರ ಪ್ರಾಥಮಿಕ ಶಿಕ್ಷಣವನ್ನ ನಾವು ಮಾತೃಭಾಷೆಯಲ್ಲಿ ಪಡೆದುಕೊಳ್ಳಬೇಕು. ಅದು ಕೂಡ ಸೌಲಭ್ಯಗೊಳಿಸಿಕೊಡುವುದು ಆರ್ಟಿಕಲ್ 350 ಮಾತಾಡುತ್ತೆ. ಇಷ್ಟು ಬೇಸಿಕ್ ಆರ್ಟಿಕಲ್ ಗೊತ್ತಿರ್ಲಿ. ಎಟ್ ದ ಸೇಮ್ ಟೈಮ್ ಎಜುಕೇಶನ್ ಅನ್ನೋದು ಯಾವ ಪಟ್ಟಿಯಲ್ಲಿದೆ? ಎಜುಕೇಶನ್ ಕೇಂದ್ರ ಪಟ್ಟಿಯಲ್ಲಿದೆನಾ, ರಾಜ್ಯ ಪಟ್ಟಿಯಲ್ಲಿದೆನಾ, ಅಥವಾ ಸಮವರ್ತಿ ಪಟ್ಟಿಯಲ್ಲಿದೆನಾ? ಇದನ್ನ ನೀವೇನ್ ಮಾಡ್ಬೇಕು, ಅಧ್ಯಯನ ಮಾಡ್ಬೇಕಾಗತ್ತೆ. ಎಟ್ ದ ಸೇಮ್ ಟೈಮ್ ನೀವ್ ಏನ್ ಮಾಡ್ಬೇಕಾಗತ್ತಂದ್ರೆ ಈ ಎಜುಕೇಶನ್ ಮಿನಿಸ್ಟ್ರಿ ಸ್ಟ್ರಕ್ಚರ್ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡಿ. ಎಟ್ ದ ಸೇಮ್ ಟೈಮ್ ಏನ್ ಮಾಡಿ ಅಂದ್ರೆ ಎಜುಕೇಶನ್ ಅನ್ನು ಡೆವಲಪ್ಮೆಂಟ್ ಮಾಡಕ್ಕೆ ಏನೇನ್ ಕ್ರಮಗಳನ್ನ ತೆಗೆದುಕೊಂಡಿದೀವಿ ಅದನ್ನು ಕೂಡ ನೀಟಾಗಿ ಓದ್ಕೊಳ್ಳೋ ಪ್ರಯತ್ನವನ್ನು ಮಾಡ್ರಿ. ಸಮವರ್ತಿ ಶಿಕ್ಷಣ ಅನ್ನೋದು, ಕೃಷಿ ಶಿಕ್ಷಣ ಅನ್ನೋದು ರಾಜ್ಯ ಪಟ್ಟಿಯಲ್ಲಿದೆ. ಓಕೆನಾ? ಸಮವರ್ತಿ ಪಟ್ಟಿಯಲ್ಲಿ ಶಿಕ್ಷಣ ಅಂದ್ರೆ ತಾಂತ್ರಿಕ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ, ಕಾರ್ಮಿಕರ ವೃತ್ತಿಪರ ಶಿಕ್ಷಣ ಅನ್ನೋದು ಏನಿದೆ ಅಂದ್ರೆ ಸಮವರ್ತಿ ಪಟ್ಟಿಯಲ್ಲಿದೆ. ಅದೇ ಯೂನಿಯನ್ ಕೇಂದ್ರ ಪಟ್ಟಿಯಲ್ಲಿ ಏನಿದೆ ಅಂದ್ರೆ ಇನ್ಸ್ಟಿಟ್ಯೂಟ್ಸ್ ಆಫ್ ಇಂಪಾರ್ಟೆನ್ಸ್, ರಾಷ್ಟ್ರೀಯ ಇಂಪಾರ್ಟೆಂಟ್ ಸಂಸ್ಥೆಗಳಾದ ಹಿಂದೂ ಬನಾರಸ್ ಯೂನಿವರ್ಸಿಟಿ, ಅಲಿಗಢ್ ಯೂನಿವರ್ಸಿಟಿ, ಈ ಸ್ಟ್ರಕ್ಚರ್ ಯಾವ್ಯಾವ ಸಬ್ಜೆಕ್ಟ್ಸ್ ಎಲ್ಲೆಲ್ಲದಾವೆ ಅದನ್ನ ಸ್ವಲ್ಪ ನೀಟಾಗಿ ನೆನ್ಪಿಡೋ ಪ್ರಯತ್ನವನ್ನು ಮಾಡಿ. ಇಟ್ ದ ಸೇಮ್ ಟೈಮ್ ಯಾವ ತಿದ್ದುಪಡಿಯ ಮೂಲಕ ನಾವು ಶಿಕ್ಷಣವನ್ನ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಸೇರಿಸ್ಕೊಂಡಿವಿ ಅದನ್ನು ಕೂಡ ಸ್ವಲ್ಪ ನೆನ್ಪಿಡೋ ಪ್ರಯತ್ನವನ್ನು ಮಾಡ್ರಿ. ನಿಮಗೆ ಹೋಮ್ವರ್ಕ್ ಏನಿದೆ ಅಂದ್ರೆ ಈಗ ನಮ್ಗೆ ಎಜುಕೇಶನ್ ಸಿಸ್ಟಮ್ ಸ್ಟ್ರಕ್ಚರ್ ಹೆಂಗಿದೆ ನಮ್ದು, ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇದು ಹೈಯರ್ ಮಿನಿಸ್ಟ್ರಿ ಏನು ಗೊತ್ತಾ, ಶಾಲಾ ಶಿಕ್ಷಣ ಇಲಾಖೆ ಮತ್ತು ಹೈಯರ್ ಶಿಕ್ಷಣ ಇಲಾಖೆ, ಅದರ ಸ್ಟ್ರಕ್ಚರ್ ಬಗ್ಗೆ ನೆನ್ಪಿಡೋ ಪ್ರಯತ್ನ ಮಾಡ್ರಿ. ಎಟ್ ದ ಸೇಮ್ ಟೈಮ್ 1964 ಕೊಠಾರಿ ಆಯೋಗದಿಂದ ಹಿಡ್ಕೊಂಡು ಕೊಠಾರಿ ಆಯೋಗ, 1986 ಶಿಕ್ಷಣ ನೀತಿ, 2020 ಶಿಕ್ಷಣ ನೀತಿ, ಈ ಶಿಕ್ಷಣ ನೀತಿಗಳನ್ನು ಒಂದ್ಸರಿ ನೀಟಾಗಿ ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ. ಎಟ್ ದ ಸೇಮ್ ಟೈಮ್ ಈಗ ನಾವು ಶಿಕ್ಷಣ ಸುಧಾರಣೆ ಮಾಡಿ ಯಾವ್ಯಾವ ಸಮಿತಿಗಳನ್ನ ರಚನೆ ಮಾಡ್ಕೊಂಡಿವಿ ಆ ಸಮಿತಿಗಳನ್ನ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನ ಮಾಡ್ರಿ. ಶಿಕ್ಷಣವನ್ನು ಬೆಂಬಲಿಸುವ ಯಾವ್ಯಾವ ಕಾರ್ಯಕ್ರಮಗಳನ್ನ ಜಾರಿಗೆ ತಂದ್ಕೊಂಡಿವಿ, ಈ ಸರ್ವ ಶಿಕ್ಷಣ ಅಭಿಯಾನ ಆಗ್ಲಿ
ಮಧ್ಯಾಹ್ನದ ಬಿಸಿ ಊಟ ಆಗ್ಲಿ, ಈ ಶಿಕ್ಷಣದ ಬಗ್ಗೆ ಏನ್ ಮಾಡಿ ಅಂದ್ರೆ ಇಡೀ ಎಜುಕೇಶನ್ ಸಿಸ್ಟಮ್ ಅನ್ನ ನೀವೇನ್ ಮಾಡಿ ಅಂದ್ರೆ 360 ಡಿಗ್ರಿ ನೀವೇನ್ ಮಾಡಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ. ಹೌದಾ? ಮತ್ತು ಎಜುಕೇಶನ್ ಸಿಸ್ಟಮ್ ರಿಲೇಟೆಡ್ ನಾವು ಯಾವ್ಯಾವ ಆಕ್ಟ್ಸ್ ಗಳನ್ನ ಜಾರಿಗೆ ತಂದ್ಕೊಂಡಿವಿ, ಆಕ್ಟ್ಸ್ ಗಳನ್ನ, ಆ ಆಕ್ಟ್ಸ್ ಗಳ ಬಗ್ಗೆ ಕೂಡ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡೋ ಪ್ರಯತ್ನ ಮಾಡಿಸಿ ಎಜುಕೇಶನ್ ಸಿಸ್ಟಮ್ ಅನ್ನ ಕಂಪ್ಲೀಟ್ ಆಗಿ ನೀವೇನ್ ಮಾಡಿ ಅಂದ್ರೆ ಡಿಟೇಲ್ ಆಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡ್ಬೇಕಾಗತ್ತೆ. ಸೊ ಇಷ್ಟು ಬೇಸಿಕ್ ಮಾಡ್ತೀರಿ ಅಂತ ಭಾವಿಸ್ಕೊಳ್ತೇನೆ. ನೆಕ್ಸ್ಟ್ ನೋಡಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ನಿಮಗೆಲ್ಲ ಗೊತ್ತಿದೆ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆರ್ ದಿಲೀಪ್ ಮತ್ತು ಶಿವಲಿಂಗಪ್ಪ ಅನ್ನೋರಿಗೆ ಸಾಹಿತ್ಯ ಪುರಸ್ಕಾರ ಕೊಟ್ಕೊಂಡ್ವಿ. ಆರ್ ದಿಲೀಪ್ ಮತ್ತು ಶಿವಲಿಂಗಪ್ಪ ಅನ್ನೋರಿಗೆ ಶಿವಲಿಂಗಪ್ಪ ಅವರಿಗೆ ನಾವೇನು ಕೊಟ್ಕೊಡ್ವಿ, ಇತ್ತೀಚೆಗೆ ಏನಾಗದ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಈ ಬೇಸಿಕ್ಸ್ ಅನ್ನ ನೋಡಿ, ಮಾರ್ಚ್ 12 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೋಡಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಮಾರ್ಚ್ 12 1954 ನಾವು ಮೊಟ್ಟ ಮೊದಲ ಬಾರಿಗೆ ರಚನೆ ಮಾಡ್ಕೊಡ್ತೀವಿ. ಹೌದಾ? ಇದನ್ನ ಯಾರು ಕೊಡ್ತಾರೆ ಅಂದ್ರೆ ಸಂಸ್ಕೃತಿ ಸಚಿವಾಲಯ. ಇದು ಏನ್ ಗೊತ್ತಾ, ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೇಂದ್ರ ಸಂಸ್ಕೃತಿ ಸಚಿವಾಲಯ ಇದೆಯಲ್ಲ, ಕೇಂದ್ರ ಸಂಸ್ಕೃತಿ ಸಚಿವಾಲಯ ಇದೆಯಲ್ಲ, ಅದು ಅದನ್ನ ಕೊಡುತ್ತೆ. ಇದರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದ್ದಾಗ ದೆಹಲಿಯಲ್ಲಿ ಇದೆ, ದೆಹಲಿ. ಹೌದಾ? ಇದರಲ್ಲಿ ನಾವು 3 ವಿಧಗಳನ್ನು ನೋಡ್ತೀವಿ ಮುಖ್ಯವಾಗಿ. ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಒಂದು ಯುವ ಪುರಸ್ಕಾರ ಅಂತ, ಕೇಂದ್ರ ಸಾಹಿತ್ಯ ಯುವ ಪುರಸ್ಕಾರ ಅಂತ ಕರಿತೀವಿ, ಯುವ ಪುರಸ್ಕಾರ. ಹೌದಾ? ನೆಕ್ಸ್ಟ್ ಇನ್ನೊಂದು ವಿಭಾಗ ಏನಿದೆ ಅಂತಂದ್ರೆ ಯಾವುದು, ನೆಕ್ಸ್ಟ್ ಬಾಲ ಸಾಹಿತ್ಯ ಪುರಸ್ಕಾರ ಅಂತ ಕೂಡ ನಾವು ಕೊಡ್ತೀವಿ. ಬಾಲ ಸಾಹಿತ್ಯ ಪುರಸ್ಕಾರ ಅಂತ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈ 3 ವಿಧದಲ್ಲಿ ನಾವು ನೋಡ್ತೀವಿ. ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ 8ನೇ ಅನುಸೂಚಿಯಲ್ಲಿರುವ 22 ಭಾಷೆಗಳು ಮತ್ತು ಇಂಗ್ಲಿಷ್ ಮತ್ತು ರಾಜಸ್ಥಾನಿ ಭಾಷೆಗೆ ನಾವೇನ್ ಕೊಡ್ತೀವಿ, ಟೋಟಲ್ 24 ಭಾಷೆಗೆ ಕೊಡ್ತೀವಿ. ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದ್ರೆ 1 ಲಕ್ಷ ಬಹುಮಾನವನ್ನ ಕೊಡ್ತೀವಿ, 1 ಲಕ್ಷ ರೂಪಾಯಿಯನ್ನ ನಾವು ಕೊಡ್ತೀವಿ. ವೆರಿ ಇಂಪಾರ್ಟೆಂಟ್, ಇದು ನೆನ್ಪಿಡೋ ಪ್ರಯತ್ನವನ್ನು ಮಾಡ್ರಿ. ಜೊತೆಗೆ ಈ ಯುವ ಪುರಸ್ಕಾರ ಈ ಸಾರಿ ನೋಡಿ 24-25ರಲ್ಲಿ 2024-25 ಅಲ್ಲಿ ಈ ಯುವ ಪುರಸ್ಕಾರನ ಯಾರು ಪಡ್ಕೊಂಡಿದ್ದಾರೆ, ಆರ್ ದಿಲೀಪ್ ಅನ್ನೋರು ಪಡ್ಕೊಂಡಿದ್ದಾರೆ. ಆರ್ ದಿಲೀಪ್ ಅನ್ನೋರು ಇದನ್ನ ಪಡ್ಕೊಂಡಿದ್ದಾರೆ. ಇದನ್ನ ಎಷ್ಟು ನಾವು ಕೊಡ್ತೀವಿ ಅಂದ್ರೆ 50,000 ರೂಪಾಯಿ ಕೊಡ್ತೀವಿ. ಇದನ್ನ 50,000 ರೂಪಾಯಿ ಏನ್ ಮಾಡ್ತೀವಿ, ಬಹುಮಾನವನ್ನ ಕೊಡ್ತೀವಿ. ಬಹುಮಾನ ವೆರಿ ಇಂಪಾರ್ಟೆಂಟ್. ಎಟ್ ದ ಸೇಮ್ ಟೈಮ್ ನೋಡಿ, ಈ ಬಾಲ ಸಾಹಿತ್ಯ ಪುರಸ್ಕಾರವನ್ನ ಲೇಖಕ ಕೆ ಶಿವಲಿಂಗಪ್ಪ ಹಂದಿಹಾಳು ಅವ್ರು ಏನ್ ಮಾಡ್ತೀವಿ, ಈ ಪ್ರಶಸ್ತಿನ ಪಡ್ಕೊಂಡಿದ್ದಾರೆ 2024 ಇಷ್ಟು ಬೇಸಿಕ್ಸ್ ಗೊತ್ತಿರ್ಲಿ ನಿಮಗೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಮಾರ್ಚ್ 12 1954 ಏನಾಗತ್ತಂದ್ರೆ 54ಕ್ಕೆ ರಚನೆ ಆಗತ್ತೆ. ಯಾವ ಸಚಿವಾಲಯದಲ್ಲಿ ಬರ್ತದೆ ಅಂತಂದ್ರೆ ಸಂಸ್ಕೃತಿ ಸಚಿವಾಲಯ ಕೇಂದ್ರದ್ದು. ನೆಕ್ಸ್ಟ್ ಎಲ್ಲಿ ಇದ್ರ ಕೇಂದ್ರ ಕಚೇರಿ ಅಂದ್ರೆ ದೆಹಲಿಯಲ್ಲಿದೆ. ಇಷ್ಟು ಬೇಸಿಕ್ಸ್ ಅನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿ. ಎಷ್ಟು ಭಾಷೆ ಕೊಡ್ತೀವಿ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂದ್ರೆ 8ನೇ ಅನುಸೂಚಿಯಲ್ಲಿರುವಂತಹ 22 ಭಾಷೆಗಳು ಜೊತೆಗೆ ಇಂಗ್ಲಿಷ್ ಅಂಡ್ ರಾಜಸ್ಥಾನಿ ಸೇರಿ ಟೋಟಲ್ 24 ಭಾಷೆಗಳಿಗೆ ಕೊಡ್ತೀವಿ. ಅದರ ಮೊತ್ತ ಎಷ್ಟಂದ್ರೆ 1 ಲಕ್ಷ ರೂಪಾಯಿ ಇದೆ. ಇಷ್ಟು ಬೇಸಿಕ್ಸ್ ಕೂತ್ರೆ ದರ್ ಇಸ್ ಎ ಮೋರ್ ದೆನ್ ಇನಫ್. ಇದಕ್ಕಿಂತ ಜಾಸ್ತಿ ನಿಮ್ಗೇನು ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ, ಹೈಕೋರ್ಟ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ತಪ್ಪಿತಸ್ಥ ಸೀಲ್ ನಾಗು ನೇತೃತ್ವದ ಸಮಿತಿ ಎಂಬ ಹೆಡ್ಲೈನ್ ಇದೆ. ಏನಾಗಿದೆ ಗೊತ್ತಾ, ಈ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಏನಾಗತ್ತಂದ್ರೆ ಸಾಕಷ್ಟು ಏನಾಗುತ್ತೆ, ಮನೆಯಲ್ಲಿ ಬೆಂಕಿ ಹತ್ಕೊಳ್ತದೆ. ಅದರಲ್ಲಿ ಏನಾಗತ್ತಂದ್ರೆ ಹಣಕಾಸು ಏನಾಗುತ್ತೆ 25 ಕೋಟಿಗೂ ಹೆಚ್ಚು ಏನಾಗುತ್ತೆ ಹಣ ಅಲ್ಲಿ ಲಭ್ಯ ಆಗ್ತದೆ. ಇದು ಅಕ್ರಮ ಹಣ, ಇದು ಭ್ರಷ್ಟಾಚಾರಕ್ಕೆ ಕಾರಣವಾಗಿದೆ. ಅದಕ್ಕೆ ಕಾರಣವೇನು ಎಂಬ ಅಂಶದ ಮೇಲೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಇವ್ರನ್ನ ಪದಚ್ಯುತಿ ಮಾಡಿಸ್ಬೇಕು ನಾವು. ಯಾರು ಹೈಕೋರ್ಟ್ ನ ನ್ಯಾಯಮೂರ್ತಿ ಆದಂತ ಯಶವಂತ್ ವರ್ಮಾ ಅವನ್ನ ನಾವೇನ್ ಮಾಡ್ಬೇಕಂದ್ರೆ ಪದಚ್ಯುತಿ ಮಾಡ್ಬೇಕಂತ ನಾವೇನ್ ಮಾಡ್ಕೊಂಡಿವಿ, ಒಂದು ನಿರ್ಣಯವನ್ನ ತೆಗೆದುಕೊಂಡಿವಿ. ಹಾಗಾದ್ರೆ ನನ್ನ ಪ್ರಶ್ನೆ ಏನ್ ಗೊತ್ತಾ, ಇಲ್ಲಿ ಒಂದು ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಅಥವಾ ನ್ಯಾಯಮೂರ್ತಿಗಳನ್ನ ನಾವು ರಿಮೂವ್ ಮಾಡ್ಬೇಕಂದ್ರೆ ಏನ್ ಪ್ರೊಸೀಜರ್ ಫಾಲೋ ಮಾಡ್ತೀವಿ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಈ ಪ್ರೊಸೀಜರ್ ನಮ್ಮ ಕ್ವೆಶ್ಚನ್ಸ್ ಅನ್ನ ಕೇಳ್ತಾನೆ. ಒಂದು ನಿರ್ಣಯವನ್ನ ಇವ್ರನ್ನ ನಾವು ಏನ್ ಮಾಡ್ಬೇಕಂದ್ರೆ ಇವ್ರನ್ನ ಪದಚ್ಯುತಿಗೊಳಿಸ್ಬೇಕೆಂಬ ನಿರ್ಣಯವನ್ನ ನಾವು ತೆಗೆದುಕೊಂಡಿವಿ ಅಂತ ತಿಳ್ಕೊಳ್ಳಿ. ಹೌದಾ? ಯಾವ ಆರ್ಟಿಕಲ್ ಮೂಲಕ ನಾವು ತೆಗೆದುಕೊಳ್ತೀವಿ ಅದು ನಿಮ್ಗೆ ಸಾಕಷ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಏನಂದ್ರೆ ಆರ್ಟಿಕಲ್ 124 ಸಬ್ ಕ್ಲಾಸ್ 4 ಸಬ್ ಕ್ಲಾಸ್ 5 ಅಂಡ್ ಆರ್ಟಿಕಲ್ 218
ಈ ಆರ್ಟಿಕಲ್ ಮೂಲಕ ನಾವೇನ್ ಮಾಡಬಹುದು ಅಂತಂದ್ರೆ ಇದನ್ನ ಮಹಾಭಿಯೋಗ ನಿರ್ಣಯ ಅಂತ ಕರಿತೀವಿ, ಅದನ್ನ ಇನಿಷಿಯೇಟ್ ಮಾಡಬಹುದು. ಹಾಗಾದ್ರೆ ಈ ಮಹಾಭಿಯೋಗ ನಿರ್ಣಯವನ್ನ ಇನಿಷಿಯೇಟ್ ಮಾಡ್ಬೇಕಾದ್ರೆ ಅಥವಾ ಒಂದು ಹೈಕೋರ್ಟ್ ನ ನ್ಯಾಯಮೂರ್ತಿಯನ್ನ ನಾವೇನ್ ಮಾಡ್ಬೇಕಂದ್ರೆ ರಿಮೂವ್ ಮಾಡ್ಬೇಕಂದ್ರೆ ಏನ್ ಪ್ರೊಸೀಜರ್ ಇದೆ? ಒಂದು ನಿರ್ಣಯವನ್ನ ತೆಗೆದುಕೊಂಡಿವಿ, ಏನ್ ನಿರ್ಣಯ? ಅವರನ್ನ ಒಬ್ಬ ಹೈಕೋರ್ಟ್ ನ್ಯಾಯಮೂರ್ತಿಯನ್ನ ನಾವು ರಿಮೂವ್ ಮಾಡ್ಬೇಕು. ರಿಮೂವ್ ಮಾಡಿದಾಗ ನಿರ್ಣಯವನ್ನ ಏನ್ ಮಾಡ್ಬೋದು ಅಂದ್ರೆ ಲೋಕಸಭೆಯಲ್ಲಾದ್ರೂ ಮಂಡಿಸಬಹುದು, ಆ ನಿರ್ಣಯವನ್ನ ರಾಜ್ಯಸಭೆಯಲ್ಲಾದ್ರೂ ಮಂಡಿಸಬಹುದು. ಆದ್ರೆ ಲೋಕಸಭೆಯಲ್ಲಿ ಮಂಡಿಸಬೇಕಾದ್ರೆ 100 ಜನ ಎಂಪಿಗಳ ಸಿಗ್ನೇಚರ್ ಹಾಕಿರ್ಬೇಕು. ಅದೇ ರಾಜ್ಯಸಭೆಯಲ್ಲಿ ಮಂಡಿಸಬೇಕಾದ್ರೆ 50 ಜನ ಸದಸ್ಯರ ಸಹಿಯನ್ನ ಹಾಕಿರ್ಬೇಕು. ಈ ಸದಸ್ಯನ ಮಾಡಿ ನಾವೇನ್ ಮಾಡಿ ಸ್ಪೀಕರ್ ಅನ್ನ ಕಳಿಸ್ತೀವಿ. ಸ್ಪೀಕರ್ ಒಪ್ಪಿಕೊಂಡಾಗ ಏನ್ ಮಾಡಬಹುದು, ಒಂದು ಕಮಿಟಿ ರಚನೆ ಆಗತ್ತೆ. ಅದು 3 ಮೆಂಬರ್ಸ್ ಕಮಿಟಿ ಹೇಳ್ತೀವಿ. ಆ 3 ಮೆಂಬರ್ಸ್ ಕಮಿಟಿ ರಚನೆ ಆಗಿದ್ದೆ ಅದರ ಅಧ್ಯಕ್ಷರು ಯಾರಾಗಿದ್ದಾರೆ ಅಂದ್ರೆ ಇದು ಶೀಲಾ ನಾಗು ಅನ್ನೋದು ಅದರ ಅಧ್ಯಕ್ಷರಾಗಿದ್ರು. ಇದು ಈಗ ನಿಮ್ಗೆ ಕನೆಕ್ಟ್ ಆಯ್ತು ಅಂತ ಭಾವಿಸ್ಕೊಳ್ತೀನಿ. ಈ ಸಮಿತಿ ಏನ್ ಮಾಡತ್ತಂದ್ರೆ ವಿಚಾರಣೆ ಮಾಡತ್ತೆ. ಈ ವಿಚಾರಣೆ ಮಾಡಿ ಏನ್ ಮಾಡ್ಬೋದು ಅಂದ್ರೆ ವಿಚಾರಣೆ ಮಾಡಿ ಸದನಕ್ಕೆ ಸಲ್ಲಿಸುತ್ತೆ. ಸದನ ಏನ್ ಮಾಡ್ಬೋದು, ಇದನ್ನ ಪಾಸ್ ಒಪ್ಪಿಕೊಂಡು ಪಾಸ್ ಮಾಡಿ ನಿರ್ಣಯವನ್ನ ರಾಷ್ಟ್ರಪತಿಯವರಿಗೆ ಕಳಿಸ್ತಾರೆ. ಈ ರಾಷ್ಟ್ರಪತಿ ಒಂದು ಆದೇಶವನ್ನು ಹೊರಡಿಸ್ತಾರೆ. ಆ ಆದೇಶ ಹೊರಡಿದರೆ ಅಂದ್ರೆ ಏನಾಗತ್ತಂದ್ರೆ ಅವ್ರನ್ನ ನಾವು ಪದಚ್ಯುತಿಗೊಳಿಸಬಹುದು. ಈ ಪ್ರೊಸೆಸ್ ಅನ್ನ ಏನ್ ಹೇಳ್ತೀವಿ ಅಂದ್ರೆ ಮಹಾಭಿಯೋಗ ನಿರ್ಣಯ, ಮಹಾಭಿಯೋಗ ಪ್ರಕ್ರಿಯೆ ಅಂತ ಕರಿತೀವಿ. ಓಕೆನಾ? ಇಷ್ಟು ನಿಮಗೆ ಬೇಸಿಕ್ಸ್ ಗೊತ್ತಿರ್ಲಿ. ನಾನು ಡಿಟೇಲ್ ಆಗಿ ನಾನು ಪೊಲಿಟಿಕ್ ಅಟಾಕ್ ಮಾಡ್ಬಿಟ್ಟೆ ಅಂತಂದ್ರೆ ವಿಡಿಯೋ ಗೋಯಿಂಗ್ ಟು ಬಿ ಏನಾಗತ್ತಂದ್ರೆ ಬಹಳ ಲೆಂತಿ ಆಗ್ತಾ ಹೋಗುತ್ತೆ. ಸೊ ನಾನೇನ್ ಮಾಡಿದೆ, ಜಸ್ಟ್ ಬೇಸಿಕ್ಸ್ ಆಗಿ ನಿಮ್ಗೆ ಏನ್ ಹೇಳ್ತಾ ಇದ್ರಿ, ಇಷ್ಟು ಈ ಪ್ರೊಸೆಸ್ ಇದೆ. ಈ ಪ್ರೊಸೆಸ್ ಅನ್ನ ಈಗ ಈ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿನ ರಿಮೂವ್ ಮಾಡಲು ಏನ್ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ಸ್ ಇದಾವೆ, ಯಾವ ಆಕ್ಟ್ ನ ಮೂಲಕ 1968 ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ ಮೂಲಕ ನಾವೇನ್ ಮಾಡ್ತೀವಿ, ಆ ಪ್ರೊಸೀಜರ್ ಫಾಲೋ ಮಾಡ್ತಾ ಇದೀವಿ. ಇಷ್ಟವರೆಗೆ ಯಾವ ನ್ಯಾಯಮೂರ್ತಿಗಳನ್ನ ನಾವು ಇದು ಮಾಡ್ಕೊಟ್ಟಿವಿ. ಇದ್ರ ಡಿಟೇಲ್ ಬಗ್ಗೆ ನೀವೇನ್ ಮಾಡಿ ಅಂದ್ರೆ 360 ಡಿಗ್ರಿ ನೀವು ಸ್ವಲ್ಪ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಓಕೆ, ಇದು ನಿಮಗೆ ಹೋಮ್ವರ್ಕ್ ಏನಂತಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಪದೇ ಬರ್ತಾ ಇದೆ. ಅಂಡ್ ಜೊತೆಗೆ ಇನ್ನೊಬ್ಬ ವಕೀಲರು ಕೂಡ ಆಗಿದೆ. ಈ ಪ್ರೊಸೆಸ್ ಏನ್ ಗೊತ್ತಾ, 2-3 ಕಾರಣಗಳಿಂದ ಏನಿದೆ ಅಂತಂದ್ರೆ ಮಹಾಭಿಯೋಗ ಪ್ರಕ್ರಿಯೆ ಇಂಪಾರ್ಟೆಂಟ್ ಆಗಿ ಏನಾಗ್ತಾ ಇದೆ ಅಂತಂದ್ರೆ ನ್ಯೂಸ್ ಅಲ್ಲಿ ಇದೆ. ಇದ್ರ ಮೇಲೆ ಕ್ವಶನ್ಸ್ ಸಿಗುವ ಸಾಧ್ಯತೆ ಹೈ ಪ್ರೊಬಾಬಿಲಿಟಿ ಇದೆ. ನೆಕ್ಸ್ಟ್ ನೀಟಾಗಿ ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಸಾರ್ವಜನಿಕ ಪ್ರಕಟಣಾ ಯೋಜನೆಗೆ ಪ್ರತಿಭಾ ಸೇತು ಎಂದು ಮರುನಾಮಕರಣ ಅಂತ ಹೇಳಿ. UPSC ಇದೆಯಲ್ಲ, UPSC ಏನ್ ಮಾಡಿದೆ ಅಂತಂದ್ರೆ ಒಂದು ಯೋಜನೆಯನ್ನ ಜಾರಿಗೆ ತಂದಿತ್ತು ಮೊದಲು. ಯಾವುದು? ಸಾರ್ವಜನಿಕ ಪ್ರಕಟಣಾ ಯೋಜನೆ. ಅದನ್ನ ಈಗ ಏನ್ ಮಾಡಿದೆ ಅಂತಂದ್ರೆ ಪ್ರತಿಭಾ ಸೇತು ಯೋಜನೆ ಅಂತ ಏನ್ ಮಾಡಿದೆ ಅಂತಂದ್ರೆ ಪ್ರತಿಭಾ ಸೇತು ಯೋಜನೆ ಅಂತ ಮರುನಾಮಕರಣ ಮಾಡಿದೆ. ಇದ್ರ ಕೆಲಸ ಏನ್ ಗೊತ್ತಾ, ಈಗ ಫಾರ್ ಎಕ್ಸಾಂಪಲ್ ಯಾರೋ ಇಂಟರ್ವ್ಯೂ ಹೋಗಿರ್ತೀರಾ, ಹೌದಾ, UPSC ಇದ್ದು, ಅದು ಬೇರೆ ಸಿವಿಲ್ ಸರ್ವಿಸ್ ಇಂಟರ್ವ್ಯೂ ಹೋಗಿರ್ತೀರಾ, ಅವರಿಗೆ ಟ್ಯಾಲೆಂಟ್ ಪೂಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಡೇಟಾ ಬೇಸ್ ಇರ್ತದೆ. ಈ ಕಂಪನಿಗಳು ಏನ್ ಮಾಡಬಹುದು ಅಂದ್ರೆ ಈ ವೆಬ್ಸೈಟ್ ಅನ್ನು ಯೂಸ್ ಮಾಡ್ಕೊಂಡು ಟ್ಯಾಲೆಂಟ್ ಪೂಲ್ ನಿಂದ ಹೈರ್ ಮಾಡ್ಕೋಬಹುದು ಅನ್ನೋದು UPSC ಕಾನ್ಸೆಪ್ಟ್. ಹಾಗಾದ್ರೆ ಈಗ ನಮಗೇನಿರೋದಂದ್ರೆ ಈಗ UPSC ಯ ಬೇಸಿಕ್ಸ್ ಏನು, ಯಾವ ಪಾಠದಲ್ಲಿದೆ, ಯಾವ್ದು ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ ಏನು, ಅದು ನಿಮ್ಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸಂವಿಧಾನದ 14ನೇ ಭಾಗದ 315ನೇ ವಿಧಿಯಿಂದ 323ನೇ ವಿಧಿವರೆಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ UPSC ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಈಗ ನೀವು UPSC ಬಗ್ಗೆ ಏನ್ ಮಾಡ್ಬೇಕಂದ್ರೆ ಬ್ಯಾಕ್ ಗ್ರೌಂಡ್ ಅನ್ನ ಸ್ವಲ್ಪ ಸ್ಟಡಿ ಮಾಡುವ ಪ್ರಯತ್ನವನ್ನು ಮಾಡಿ. 1935 ಆಕ್ಟ್ ಇಂದ ಹಿಡ್ಕೊಂಡು ಇಲ್ಲಿವರೆಗೆ ಏನೇನ್ ಡೆವಲಪ್ಮೆಂಟ್ ಆಗಿದೆ ಅದನ್ನ ಸ್ವಲ್ಪ ನೆನ್ಪಿಡುವ ಪ್ರಯತ್ನವನ್ನು ಮಾಡ್ರಿ. ಈ UPSC ನ ಸುಧಾರಣೆ ಮಾಡಕ್ಕೆ PC ಹೋಟಾ ಕಮಿಟಿಯನ್ನು ಮಾಡ್ಕೊಂಡಿವಿ. PC ಹೋಟಾ ಕಮಿಟಿ ಬಗ್ಗೆ ರಿಮಿಟೆಡ್ ಮಾಡಿ ಸಿವಿಲ್ ಸರ್ವಿಸ್ ಬಗ್ಗೆ ರಿಫಾರ್ಮ್ಸ್ ಮಾಡಕ್ಕೆ ಏನೇನು ಜಾರಿಗೆ ತರ್ತಾ ಇದೀವಿ ಅದನ್ನ ಕೂಡ ನೀಟಾಗಿ ನೆನ್ಪಿಡುವ ಪ್ರಯತ್ನ ಹೋಮ್ವರ್ಕ್ ಇದು ನಿಮಗೆ. ಸಿವಿಲ್ ಸರ್ವಿಸ್ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ. ಎಟ್ ದ ಸೇಮ್ ಟೈಮ್ ನೋಡಿ, ಇದನ್ನ ಎಲ್ಲಿ ಈ ಭಾರತದ ಸಿವಿಲ್ ಸರ್ವಿಸ್ಗಳ ಪಿತಾಮಹ ಅಂತ ನಾವು ಸರ್ದಾರ್ ಪಟೇಲ್ ಅನ್ನ ಕರಿತೀವಿ. ಪಟೇಲ್ ನಾವೇನ್ ಕರಿತೀವಿ ಅಂದ್ರೆ ಭಾರತ ಸಿವಿಲ್ ಸರ್ವಿಸ್ಗಳ ಪಿತಾಮಹ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಇದನ್ನ UPSC ಮೊದಲಾದ ಸರ್ ಬಾರ್ಕರ್ ಅಂತ ಹೇಳ್ತೀವಿ. UPSC ಮೊದಲಾದ ಅಧ್ಯಕ್ಷರಾದ್ರೆ ಸರ್ ಬಾರ್ಕರ್ ಅನ್ನ ಸರ್ ಏನ್ ಗೊತ್ತಾ ಮೊದಲ ಅಧ್ಯಕ್ಷರಾಗಿದ್ರು. ಇದನ್ನ ಮೆರಿಟ್ ಕಾಯುವ ಕಾವಲು ನಾಯಿ ಅಂತ ಕೂಡ ನಾವು ಕರಿತೀವಿ. ಮೆರಿಟ್ ಕಾಯುವ ಕಾವಲು ನಾಯಿ ಅಂತ ಕೂಡ ನಾವು ಕರಿತೀವಿ. ಈ ಸ್ಟೇಟ್ಮೆಂಟ್ ಯಾಕೆ ಕೊಡ್ತಾ ಇದೀನಿ ಅಂದ್ರೆ ಎಕ್ಸಾಮ್ ಅಲ್ಲಿ ಒಂದ್ಸರಿ ಈ ಸ್ಟೇಟ್ಮೆಂಟ್ ಅನ್ನ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಈ ಕೆಳಗಿನ ಯಾವನ್ನ ಮೆರಿಟ್ ಕಾಯುವ ಕಾವಲು ನಾಯಿ ಅಂತ ಹೇಳಿ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್, ನೆಕ್ಸ್ಟ್ CAG, ನೆಕ್ಸ್ಟ್ ಏನ್ ಗೊತ್ತಾ ಅದು ಯಾವ್ದು ಇನ್ನೊಂದು ಆಪ್ಷನ್ಸ್ ಕೊಟ್ಟು ಏನ್ ಮಾಡಿರ್ತಂದ್ರೆ ಕ್ವಶನ್ಸ್ ಅನ್ನ ಕೇಳ್ಕೊಂಡಿರ್ತಾನೆ. ಸೊ ನೀವೇನ್ ಮಾಡಿ ಅಂತಂದ್ರೆ UPSC ಯ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನಕ ಪ್ರವಾದನಗಳು ಮತ್ತು UPSC ರಚನೆ
ನೆಕ್ಸ್ಟ್ ಏನಾಗಿದೆ ಅಂದ್ರೆ UPSC ಸುಧಾರಣೆ ಯಾವ ಸಮಿತಿಗಳನ್ನು ಮಾಡ್ಕೊಂಡಿವಿ, ಮತ್ತೆ ಸಿವಿಲ್ ಸರ್ವಿಸ್, ಇಂಡಿಯನ್ ಸಿವಿಲ್ ಸರ್ವಿಸ್ ನ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ಸ್ ಗಳು, ಈ ರೀತಿ ಎಲ್ಲವನ್ನ ಏನ್ ಮಾಡಿ ಅಂದ್ರೆ 360 ಡಿಗ್ರಿ ನೀವು ಹೋಮ್ ವರ್ಕ್ ಮಾಡ್ಬೇಕಾಗತ್ತೆ. ಸ್ವಲ್ಪ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಓಕೆ, ಇಷ್ಟು ಬೇಸಿಕ್ಸ್. ಅಟ್ಲೀಸ್ಟ್ 14ನೇ ಭಾಗ 315ರಿಂದ 323ನೇ ವಿಧಿ UPSC ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಇದೇ ರೀತಿ ನೀವೇನ್ ಮಾಡಿ ಅಂದ್ರೆ ಸ್ಟೇಟ್ ಪಬ್ಲಿಕ್ ಕಮಿಷನ್ ಬಗ್ಗೆ ಯಾವ ಆರ್ಟಿಕಲ್ ಡಿಸ್ಕಸ್ ಮಾಡುತ್ತೆ, ಸ್ಟೇಟ್ ಪಬ್ಲಿಕ್ ಕಮಿಷನ್ ರಚನೆ ಹೆಂಗಿದೆ, ಅವರ ಮೆಂಬರ್ಸ್ ಗಳನ್ನ ಹೇಗೆ ಅಪಾಯಿಂಟ್ ಮಾಡ್ತಾರೆ, ರಾಷ್ಟ್ರಪತಿ ಮಾಡ್ತಾರ, ರಾಜ್ಯಪಾಲರು ಮಾಡ್ತಾರ, ರಾಷ್ಟ್ರಪತಿ ಮೆಂಬರ್ಸ್ ಮತ್ತೆ ಅಧ್ಯಕ್ಷನ ಅಪಾಯಿಂಟ್ ಮಾಡಿದ್ಮೇಲೆ ಅದನ್ನ ರಾಜ್ಯಪಾಲ ತೆಗಿಬಹುದಾ, ರಾಜ್ಯಪಾಲ ಅಪಾಯಿಂಟ್ ಮಾಡಿದ ನಂತರ ಅವ್ರು ತೆಗಿಬಹುದಾ, ಇವೆಲ್ಲವನ್ನ ಏನ್ ಮಾಡಿದ್ವಿ ಪ್ರೊಸೀಜರ್ ನ ಅವ್ರ ನೇಮಕ ಪ್ರಕ್ರಿಯೆ ಮೇಲೆ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಆ ನೇಮಕ ಪ್ರಕ್ರಿಯೆಯನ್ನ ನೀವೇನ್ ಮಾಡಿ ಅಂತ ನೀಟಾಗಿ ಅಧ್ಯಯನ ಮಾಡಿ. KPSC ಸದಸ್ಯರನ್ನ ಮತ್ತು ಅಧ್ಯಕ್ಷರನ್ನ ರಾಜ್ಯಪಾಲರು ನೇಮಕ ಮಾಡಿದ್ರೆ ಅದನ್ನ ತೆಗೆದು ಹಾಕಬಹುದು, ರಾಷ್ಟ್ರಪತಿ ತೆಗೆದು ಹಾಕ್ಬೇಕಾಗುತ್ತೆ. ದಟ್ ಇಸ್ ಅ ಡಿಫಿಕಲ್ಟ್ ಈಗ, ಹೌದಾ? ಅದಕ್ಕಾಗಿ ಏನಾಗಿದೆ, ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇದೆ. ಮತ್ತು ನಮ್ KPSC ಸುಧಾರಣೆ ಆಗತ್ತೋ ಆಗಿಲ್ಲೋ ದೇವರೇ ಬಲ್ಲ, ನೋಡುವ ಏನೇನಾಗತ್ತೆ. ಓಕೆ, ನೆಕ್ಸ್ಟ್ ನೋಡಿ, ವಿವಿಧ ವಸತಿ ಯೋಜನೆಗಳಲ್ಲಿ ಅಲ್ಪಸಂಖ್ಯಾತರ ಮೀಸಲು 15ಕ್ಕೆ ಹೆಚ್ಚಳ ಅಂತ ಮಾಡಿದಾನೆ. ಏನಾಗಿದೆ, ಅಲ್ಪಸಂಖ್ಯಾತರಿಗೆ ವಸತಿ ಯೋಜನೆ ವಸತಿಯನ್ನು ಹಂಚಿಕೆ ಮಾಡ್ಬೇಕಾಗಿದೆ. ಮೊದಲು 10% ಇತ್ತದು, ಅದನ್ನ ನಾವು 15% ಏರಿಸ್ಕೊಂಡಿವಿ. ಈ 15% ಯಾಕೆ ಏರಿಸ್ಕೊಂಡೋದಕ್ಕೆ ರಾಜ್ಯ ಸರ್ಕಾರ ಏನ್ ಹೇಳಿದೆ ಅಂದ್ರೆ, ಆಲ್ರೆಡಿ ನಾವು ವಸತಿ ಸಮುಚ್ಚಯಗಳನ್ನ, ವಸತಿ ಕಟ್ಟಡಗಳನ್ನ ನಿರ್ಮಾಣ ಮಾಡ್ಕೊಂಡಿವಿ, ಆದ್ರೆ ಅವೆಲ್ಲ ಖಾಲಿ ಬಿದ್ದಿದೆ ಒಂದೆಡೆ. ಆದ್ರೆ ಇನ್ನೊಂದ್ ಕಡೆ ಏನಾಗಿದೆ ಅಂತಂದ್ರೆ, ಈ ಅಲ್ಪಸಂಖ್ಯಾತರಿಗೆ ವಸತಿಯ ಕೊರತೆ ಇರುವುದರಿಂದ ಅದನ್ನ ಹೆಚ್ಚಿಗೆ ಮಾಡಿ ನಾವೇನ್ ಮಾಡಿದ್ವಿ, ವಸತಿ ಸೌಲಭ್ಯವನ್ನ ಕೊಡ್ತಾ ಇದೀವಿ ಅಂತ ಸರ್ಕಾರ ಏನ್ ಮಾಡಿದೆ, 15 ಹೆಚ್ಚುಕೊಂಡಿವೆ. ಗೊತ್ತಿದೆ ನಿಮಗೆ. ಈ ಮೀಸಲಾತಿಯವರಿಗೆ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ ಮತ್ತು ಪಾರ್ಸಿಗಳಿಗೆ ಏನಾಗತ್ತೆ ಅಂದ್ರೆ ಅನ್ವಯ ಆಗತ್ತೆ. ಇದು ಯಾರ್ಯಾರಿಗೆ ಕ್ರಿಶ್ಚಿಯನ್, ಜೈನ ಯಾರು ಇದು ಅದರೆ ಮೈನಾರಿಟೀಸ್ಗಳು, ಅವ್ರಿಗೆ ಅನ್ವಯ ಆಗ್ತಾ ಹೋಗುತ್ತೆ. ವೆರಿ ಇಂಪಾರ್ಟೆಂಟ್, ಅದನ್ನ ಕೂಡ ಕೂಡ ಪ್ರಯತ್ನ ಮಾಡ್ರಿ. ಅದೇ ಏನಾಗಿದೆ ಗೊತ್ತಾ, ಈ ರಾಜೇಂದ್ರ ಸಾಚಾರ್ ಸಮಿತಿ ನೋಡಿ, ರಾಜೇಂದ್ರ ಸಾಚಾರ್ ಸಮಿತಿ ಏನಿದೆ ಅಂದ್ರೆ ರಚನೆ ಮಾಡ್ಕೊಂಡಿವಿ. ಇದನ್ನ ಯಾವಾಗ ರಚನೆ ಮಾಡಿದ್ರೆ 2005ರಲ್ಲಿ ರಚನೆ ಮಾಡ್ಕೊಂಡಿವಿ. 2006ರಲ್ಲಿ ಇದು ವರದಿ ಕೊಡ್ತದೆ, 2006ರಲ್ಲಿ ವರದಿ ಕೊಡ್ತದೆ. ಇದರ ಉದ್ದೇಶ ಏನಂತಂದ್ರೆ, ಈ ಮುಸ್ಲಿಂ ಸಮುದಾಯ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನ ಕುರಿತು ಅಧ್ಯಯನ ಮಾಡಿ ಶಿಫಾರಸು ಮಾಡಲು ನಾವೇನ್ ಮಾಡ್ಕೊಂಡಿವಿ, ರಾಜೇಂದ್ರ ಸಾಚಾರ್ ಸಮಿತಿ ರಚನೆ ಮಾಡ್ಕೊಂಡಿವಿ. ಇದು ಟೋಟಲ್ ಏನ್ ಮಾಡಿದೆ, 76 ರಿಕಮೆಂಡೇಶನ್ಸ್ ಗಳನ್ನ ಮಾಡಿದೆ. ಅದರಲ್ಲಿ ಸರ್ಕಾರ 72 ರಿಕಮೆಂಡೇಶನ್ ಒಪ್ಕೊಂಡಿದೆ. ಇದು ರಿಕಮೆಂಡೇಶನ್ಸ್ ಗಳು ಏನಾಗಿದೆ ಅಂದ್ರೆ, ಇದು ಕೂಡ ವಸತಿ ಸೌಲಭ್ಯವನ್ನ ಕೊರತೆ ಇದೆ, ವಸತಿ ಸೌಲಭ್ಯವನ್ನು ಕೊಡ್ಬೇಕು ಅನ್ನೋದು ಕೂಡ ರಾಜೇಂದ್ರ ಸಾಚಾರ್ ಸಮಿತಿಯಲ್ಲಿ ಕೂಡ ಒಂದು ಉಲ್ಲೇಖವಿತ್ತು. ಅದನ್ನ ನಾವು ಇಂಪ್ಲಿಮೆಂಟ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೀವಿ ಎಂದು ಹೇಳಿ ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದೆ. ಇದು ಕೂಡ ನಿಮ್ಗೆ ಗೊತ್ತಿರುವ ಪ್ರಯತ್ನ ಮಾಡಿಸಿ. ಈಗ ಮುಸ್ಲಿಂ ಅಲ್ಪಸಂಖ್ಯಾತರು ಬಂದಾಗ ಏನಾಗಿತ್ತು ಅಂದ್ರೆ, ರಾಜೇಂದ್ರ ಸಾಚಾರ್ ಮುಸ್ಲಿಂ ಸಮುದಾಯಗಳಿಗೆ ಅಭಿವೃದ್ಧಿಯನ್ನು ಸ್ಟಡಿ ಮಾಡಲು ನಾವು ಕಮಿಟಿ ತಂದ್ಕೊಂಡಿವಿ 2005-6ರಲ್ಲಿ. ಅದನ್ನು ಕೂಡ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ಏನ್ ಮಾಡಿ ಅಂದ್ರೆ ನೀಟಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ಪ್ರಮುಖ ಮಸೂದೆಗಳ ಪ್ರಸ್ತಾಪ. ಇದು ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಮುಂದಿನ ಸೆಷನ್ ಅಲ್ಲಿ ಎಲ್ಲಾ ಮಸೂದೆಗಳು ಬರುವ ಸಾಧ್ಯತೆ ಇರ್ತವೆ. ಸ್ವಲ್ಪ ಒಂದ್ಸರಿ ನೆನ್ಪಿಡುವ ಪ್ರಯತ್ನವನ್ನು ಮಾಡ್ರಿ. ಕರ್ನಾಟಕ ಜನಸಂದಣಿ ನಿರ್ವಹಣೆ ಮಸೂದೆ, ಇದು ಯಾಕಂದ್ರೆ RCB ಸ್ಟಾಂಪೇಡ್ ಆಯ್ತು, ಗೊತ್ತಿದೆ ನಿಮಗೆ. RCB ಏನಾಯ್ತಂದ್ರೆ, ಕಾಲ್ ತುಳಿತದಿಂದ 11 ಜನ ತಿರ್ಕೊಂಡ್ರು. ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕು ಅಂತ ಏನ್ ಮಾಡ್ತಾ ಒಂದು ಮಸೂದೆಯನ್ನು ಜಾರಿಗೆ ತರ್ತಾ ಇದೀವಿ. ವೆರಿ ಇಂಪಾರ್ಟೆಂಟ್. ಎಟ್ ದ ಸೇಮ್ ಟೈಮ್ ನೋಡಿ, ಕರ್ನಾಟಕ ರೋಹಿತ್ ವೇಮುಲಾ ಮಸೂದೆ ಏನಾಗುತ್ತೆ 2025. ಇದು ನಿಮ್ಗೆ ಗೊತ್ತಿರೋ ರೋಹಿತ್ ವೇಮುಲಾ ತೀರ್ಕೊಳ್ತಾರೆ. ಅದಕ್ಕಾಗಿ ಏನಾಗುತ್ತೆ, ದೌರ್ಜನ್ಯ ತಡೆಯನ್ನ ನಾವು ಕರ್ನಾಟಕ ರೋಹಿತ್ ವೇಮುಲಾ ಮಸೂದೆಯನ್ನು ಜಾರಿಗೆ ತರ್ತಾ ಇದೀವಿ. ಇದು ಕೂಡ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್, ಕರ್ನಾಟಕದ ತಪ್ಪು ಮಾಹಿತಿ ಮತ್ತು ಸುಳ್ಳು ಸುದ್ದಿ ಹರಡುವಿಕೆಗೆ ಮಸೂದೆ 2025. ಏನಾದ್ರೂ ಸುಳ್ಳು ಸುದ್ದಿ ಹರಡಿಸ್ಬಿಟ್ಟು 7 ವರ್ಷ ನಿಮಗೆ ಏನಂದ್ರೆ ಜೈಲು ಶಿಕ್ಷೆ ಇದೆ ಅಂತ ಇವತ್ತು ಬಂದಿದೆ ನೋಡಿ ಪೇಪರ್ ಅಲ್ಲಿ. ಏನಿದೆ ಅಂತಂದ್ರೆ, ನೀವು ಸುಳ್ಳು ಸುದ್ದಿ ಏನಾದ್ರೂ ಹರಡಿಸ್ಬಿಟ್ರೆ ನಿಮ್ಗೆ ಏನಾಗತ್ತಂದ್ರೆ ದಂಡ ಮತ್ತು ಜೈಲು ಖಚಿತ. ಓಕೆನಾ? ಸುಳ್ಳು ಸುದ್ದಿ ಹರಡಿಸ್ಬೇಡ್ರಿ, ಹೌದಾ? ಕೋಮು ಗಲಭೆಯನ್ನು ಮಾಡ್ಬೇಡ್ರಿ. ಜವಾಬ್ದಾರಿಯುತ ನಾಗರಿಕರಾಗಿ ನೀವು ವರ್ತಿಸ್ಬೇಕಾಗತ್ತೆ. ಸುಮ್ ಏನ್ ಗೊತ್ತಾ, ಫೇಕ್ ನ್ಯೂಸ್ ಅನ್ನು ಮಾಡಿ ಏನ್ ಗೊತ್ತಾ, ಸಮುದಾಯಗಳ ನಡುವೆ ವೈಯಕ್ತಿಕ ಇದನ್ನ ಮಾಡಿ ಏನ್ ಮಾಡೋದು, ತೇಜೋವಧೆ ಮಾಡೋದು ಬಿಡಬೇಕು. ಯಾಕಂದ್ರೆ ಯಾಕೆ ತರ್ತಾ ಇದೀವಿ. ಓಕೆ, ನೆಕ್ಸ್ಟ್ ನೋಡಿ, ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ತಡೆ ಮಸೂದೆಯನ್ನ 2025 ನಾವು ಜಾರಿಗೆ ತರ್ತಾ ಇದೀವಿ. ಈ 4 ಮಸೂದೆಗಳು ಇಂಪಾರ್ಟೆಂಟ್ ಇದೆ. ನಿಮಗೆಲ್ಲ ಗೊತ್ತಿದೆ, ನಾವೇನ್ ಮಾಡಿದ್ವಿ ಅಂದ್ರೆ ಒಂದು ಕಾರ್ಯಪಡೆಯನ್ನು ಮಾಡ್ಕೊಂಡಿದ್ವಿ. ಮಂಗಳೂರಲ್ಲಿ ಕೇಂದ್ರ ಇದೆ. ಏನ್ ಮಾಡಿದ್ರೆ, ಫಸ್ಟ್ ಏನ್ ಮಾಡಿದ್ರೆ, ದೇಶ ಭಾಷಣ ಮತ್ತು ಕೋಮು ಗಲಭೆಯನ್ನು ನಿಯಂತ್ರಣ ಮಾಡಕ್ಕೆ ನಾವೇನ್ ಅದನ್ನು ಕೂಡ ರಾಷ್ಟ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಅದನ್ನ ರಚನೆ ಮಾಡ್ಕೊಂಡಿದ್ವಿ. ವೆರಿ ಇಂಪಾರ್ಟೆಂಟ್. ಅದನ್ನು ಕೂಡ ನೀಟಾಗಿ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಓಕೆ, ಈ ಮಸೂದೆಗಳ ಮುಂದೆ ಇನ್ನು ಡಿಸ್ಕಸ್ ಅಲ್ಲಿ ಬರ್ತವೆ. ಸ್ವಲ್ಪ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ನೆಕ್ಸ್ಟ್, ಸುಸ್ಥಿರ ಇಂಧನ ನೀತಿ, ಹೂಡಿಕೆ ಆಕರ್ಷಣೆ.
ಸಿ ಏನಾಗಿದೆ ಗೊತ್ತಾ, 2024-25ರಲ್ಲಿ 2024-25ರಲ್ಲಿ ನಾವೇನಾಗಿದೆ ಒಟ್ಟು ಎಷ್ಟಂತಂದ್ರೆ 1331 ಮೆಗಾವ್ಯಾಟ್ ಏನ್ ಮಾಡ್ಕೊಂಡಿವಿ, 41 ಮೆಗಾವ್ಯಾಟ್ ನಾವು ಪವನ ವಿದ್ಯುತ್ತನ್ನ ಪವನ ಶಕ್ತಿಯನ್ನ ಏನ್ ಮಾಡ್ಕೊಂಡಿವಿ, ಉತ್ಪಾದನೆ ಮಾಡಿ ಇಡೀ ದೇಶದಲ್ಲಿ ನಾವು ಟಾಪ್ ಅಲ್ಲಿ ಇದೀವಿ. ದೇಶದಲ್ಲಿ ನಾವೇನ್ ಮಾಡಿದ್ರೆ ಟಾಪ್ ಅಲ್ಲಿ ಇದೀವಿ. ಅದಕ್ಕಾಗಿ ಇದು ಸುಸ್ಥಿರ ಇಂಧನ ನೀತಿ ಏನಿದ್ರೆ ನಾವು ಜಾರಿಗೆ ತರ್ತಾ ಇದೀವಿ. ಅದನ್ನ ಮತ್ತಷ್ಟು ನಾವು ಬಲಗೊಳಿಸ್ತೀವಿ. ನಾವು ಏನ್ ಮಾಡ್ತೀವಿ ಅಂತಂದ್ರೆ ಸೋಲಾರ್ ಪಾರ್ಕ್ಸ್ ಗಳನ್ನ ಮಾಡ್ತೀವಿ, ಸೋಲಾರ್ ಟೆಕ್ನಾಲಜಿ ಮಾಡ್ತೀವಿ. PM ಕುಸುಮ್ ಯೋಜನೆ ಜಾರಿಗೆ ತರ್ತಾ ಇದೀವಿ. ಅದ PM ಕುಸುಮ್ ಯೋಜನೆ, PM ಸೂರ್ಯಘರ್ ಯೋಜನೆಯನ್ನು ಜಾರಿಗೆ ತರ್ತಾ ಇದೀವಿ. ಇವೆಲ್ಲವನ್ನ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಸಸ್ಟೈನಬಲ್ ಸೋರ್ಸ್ ಕಡೆ ಹೋಗ್ತಾ ಇದೀವಿ. PM ಕುಸುಮ್, PM ಸೂರ್ಯಘರ್ ಯೋಜನೆ, ಸುಸ್ಥಿರ ಇಂಧನ ನೀತಿ ಮತ್ತೆ ಪವನ ಶಕ್ತಿಯಲ್ಲಿ ನಾವು ಎಷ್ಟನೇ ಸ್ಥಾನದಲ್ಲಿ ಇದೀವಿ, ಈ ಬೇಸಿಕ್ಸ್ ಗಳನ್ನ ನೀಟಾಗಿ ಅಧ್ಯಯನ ಮಾಡಿ. ಎಟ್ ದ ಸೇಮ್ ಟೈಮ್ ಏನ್ ಗೊತ್ತಾ, ಈ ಸೋಲಾರ್ ಪಾರ್ಕ್ಸ್ ಗಳನ್ನ, ಈ ಬದ್ಲಾ ಸೋಲಾರ್ ಪಾರ್ಕ್ ಎಲ್ಲಿದೆ, ಪಾವಗಡ ಸೋಲಾರ್ ಪಾರ್ಕ್ ಎಲ್ಲಿದೆ, ಹೌದಾ, ಈ ಸೋಲಾರ್ ಪಾರ್ಕ್ ಅಲ್ಲಿ ಅತ್ಯಂತ ದೊಡ್ಡದು ಯಾವುದು, ಅತ್ಯಂತ ಇತ್ತೀಚಿನ ಯಾವ ಎಲ್ಲಿ ಮಾಡ್ಕೊಂಡಿವಿ, ಇದ್ರ ಬಗ್ಗೆ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ ಹಿಂದಿನ ಪ್ರಶ್ನೆಗಳಲ್ಲಿ. ನೀವೇನ್ ಮಾಡಿ ನೀಟಾಗಿ ಈ ಸೋಲಾರ್ ನಮ್ದು ಪಾವಗಡ ಸೋಲಾರ್ ಪಾರ್ಕ್ ಎಲ್ಲಿದೆ, ಈ ಬದ್ಲಾ ಎಲ್ಲಿದೆ, ಬೇರೆ ಬೇರೆ ಸೋಲಾರ್ ಪಾರ್ಕ್ ರಾಜಸ್ಥಾನದಲ್ಲಿ ಮತ್ತೆ ರಾಜಸ್ಥಾನದಲ್ಲಿ ನೀವು ದೊಡ್ಡದ್ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ಸ್ವಲ್ಪ ನೀವಾಗಿ ಅಧ್ಯಯನ ಮಾಡ್ಬೇಕಾಗತ್ತೆ. ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಕ್ವೀನ್ ಸಿಟಿ ನಿರ್ಮಾಣ, ADB ಭರವಸೆ. ಕ್ವೀನ್ ಸಿಟಿ ನಿರ್ಮಾಣದಲ್ಲಿ ಏನಾಗುತ್ತೆ ನಿಮ್ಗೆಲ್ಲ ಗೊತ್ತಿದೆ. ನಾವು ದಾಬಸ್ಪೇಟೆ ರೋಡ್ ಅಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ನಾವು 40,000 ಕೋಟಿದಲ್ಲಿ ನಾವು ಏನ್ ಮಾಡ್ತಾ ಇದ್ವಿ, ಕ್ವೀನ್ ಸಿಟಿ ನಿರ್ಮಾಣ ಮಾಡ್ತಾ ಇದೀವಿ. ಅಲ್ಲಿ ನಾವ್ ಏನೆಲ್ಲ ನಾವು ಮಾಡಬಹುದು, ಡೆವಲಪ್ಮೆಂಟ್ ಮಾಡಬಹುದು ಅಂತ ಏನ್ ಮಾಡಿದೆ ಅಂದ್ರೆ ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏನ್ ಹೇಳಿದ್ರೆ ನಾವು ಕೂಡ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ನಾವು ಚರ್ಚೆ ಮಾಡ್ತೀವಿ ಅನ್ನೋ ಡಿಸ್ಕಷನ್ ಮಾಡಿದೆ. ಈಗ ನಮಗೆ ADB ಅನ್ನೋದು ನನ್ನ ಪಾಯಿಂಟ್ ಇಂಪಾರ್ಟೆಂಟ್ ಇದೆ. ನಿಮ್ಗೆ ಇದ್ರಾಗ ಗೊತ್ತಾ, ಕ್ವೀನ್ ಸಿಟಿ ಬಗ್ಗೆ ಲಾಸ್ಟ್ ಡಿಸ್ಕಷನ್ ನಾವು ಮಾಡ್ಕೊಂಡಿದ್ದೀನಿ. ಏನ್ ಡಿಸ್ಕಸ್ ಮಾಡ್ಕೊಂಡಿವಿ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ ಏನಂತಂದ್ರೆ ಕ್ವೀನ್ ಸಿಟಿ ಯಾಕೆ ಮಾಡ್ತಾ ಇದೀವಿ, ದೊಡ್ಡಬಳ್ಳಾಪುರ ಮತ್ತು ದಾಬಸ್ಪೇಟೆ ನಡುವೆ ಏನ್ ನಾವು ಮಾಡ್ತಾ ಇದೀವಿ ಅದನ್ನ, ಇದ್ರ ಬೇಸಿಕ್ಸ್ ನಿಮ್ಗೆ ಗೊತ್ತಿದೆ. ಈಗ ನನಗೆ ADB ಮತ್ತು ADB ಇಂಪಾರ್ಟೆಂಟ್ ನನಗೆ. ನೆಕ್ಸ್ಟ್ ADB ನೆಕ್ಸ್ಟ್ ಬ್ರಿಕ್ಸ್ ಬ್ಯಾಂಕ್ ಇಂಪಾರ್ಟೆಂಟ್, ನೆಕ್ಸ್ಟ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇಂಪಾರ್ಟೆಂಟ್, ನೆಕ್ಸ್ಟ್ ವರ್ಲ್ಡ್ ಬ್ಯಾಂಕ್ ಇಂಪಾರ್ಟೆಂಟ್, ನೆಕ್ಸ್ಟ್ IMF ಇಂಪಾರ್ಟೆಂಟ್ ನನಗೆ. ಈ ಬ್ಯಾಂಕ್ಸ್ ಒಳಗ ಬಗ್ಗೆ ನೀವೇನ್ ಮಾಡಿ ಅಂದ್ರೆ 360 ಡಿಗ್ರಿ ಅಧ್ಯಯನ ಮಾಡುವ ಪ್ರಯತ್ನ. 360 ಡಿಗ್ರಿ ಅಂದ್ರೆ ಏನು, ಯಾವಾಗ ಸ್ಥಾಪನೆ ಆಯ್ತು, ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಇದು ಯಾವ ವರದಿಗಳು ಬಿಡುಗಡೆ ಮಾಡುತ್ತೆ, ಭಾರತದ ಯಾವ ಪ್ರಾಜೆಕ್ಟ್ಗಳು ಫಂಡ್ ಮಾಡಿದೆ, ಹೌದಾ, ಇಷ್ಟು ಬೇಸಿಕ್ಸ್ ಆದ್ರೂ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಜೊತೆಗೆ ರೀಸೆಂಟ್ ಆಗಿ 2025 ಏನಾದ್ರು ನ್ಯೂಸ್ ಅಲ್ಲಿ ಇದ್ರೆ ಏನ್ ಮಾಡಬಹುದು ಅಂದ್ರೆ ಅದನ್ನು ಕೂಡ ನೀವು ಏನ್ ಮಾಡಿ ಅಂದ್ರೆ ನೀಟಾಗಿ ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ. ನೆಕ್ಸ್ಟ್ ಸ್ಲೈಡ್ ನೋಡಿ. ಈಗ ನಾನು ಏನ್ ಮಾಡ್ಕೊಂಡಿದ್ರೆ ಗ್ಲೋಬಲ್ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನು ಕಂಪೇರ್ ಮಾಡ್ಕೊಂಡಿದ್ದೀನಿ. ಈಗ ನಾನು ವರ್ಲ್ಡ್ ಬ್ಯಾಂಕ್ ಹಾಕೊಂಡಿದ್ದೀನಿ, IMF ಹಾಕೊಂಡಿದ್ದೀನಿ, ADB ಹಾಕೊಂಡಿದ್ದೀನಿ, AIBB ಹಾಕೊಂಡಿದ್ದೀನಿ. ನೀವೇನ್ ಮಾಡಿ ಅಂದ್ರೆ ಬ್ರಿಕ್ಸ್ ಬ್ಯಾಂಕ್ಸ್ ಅನ್ನ ಇನ್ನೊಂದು ಸ್ವಲ್ಪ ಆಡ್ ಮಾಡುವ ಪ್ರಯತ್ನ ಮಾಡಿ, ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ ನೀವು ಆಡ್ ಮಾಡುವ ಪ್ರಯತ್ನ ಮಾಡ್ರಿ. ಇಷ್ಟು ಇಂಟರ್ನ್ಯಾಷನಲ್ ಫೈನಾನ್ಸಿಯಲ್ ಏನಿದೆ ಅಂತಂದ್ರೆ ಬಾಡೀಸ್ ಗಳು ನೋಡ್ಬೇಕು. ಮತ್ತೆ FATF ಬರ್ತದೆ, ನ್ಯೂಸ್ ಅಲ್ಲಿ ಬರ್ತದೆ. FATF ಅನ್ನ ಇದು ಪಾಕಿಸ್ತಾನ ನ್ಯೂಸ್ ಅಲ್ಲಿ FATF ಗ್ರೇ ಲಿಸ್ಟ್ ಅಲ್ಲಿ ಹಾಕಿ, ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿ ಅವನು ಓದೋಡಿರಿ ಅಂತ ಹೇಳ್ತಿರ್ತಾರೆ. ಏನ್ ಗೊತ್ತಾ, ಸ್ವಲ್ಪ ಅದನ್ನ FATF ಅಂದ್ರೆ ಅದು FATF ಲಿಸ್ಟ್ ಅಂದ್ರೆ ಏನು, ಯಾವ FATF ಲಿಸ್ಟ್ ಹಾಕ್ಬೇಕಾದ್ರೆ ಏನ್ ಮಾನದಂಡಗಳದಾವೆ, ಇದನ್ನ ನ್ಯೂಸ್ ಅಲ್ಲಿ ಇದೆ. ಇದನ್ನ ಕೂಡ ಸ್ವಲ್ಪ ನೀವು ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ. ಓಕೆ ನೋಡಿ, ವರ್ಲ್ಡ್ ಬ್ಯಾಂಕ್ ಏನಾಗತ್ತಂದ್ರೆ 1944ರಲ್ಲಿ ರಚನೆ ಆಗತ್ತೆ. ಅದ್ರ 188 ಕಂಟ್ರೀಸ್ಗಳು ಚೇಂಜ್ ಆಗ್ತಿರ್ತವೆ. ನೀವು ಎಕ್ಸಾಮ್ ಹೋಗುವಾಗ ಏನ್ ಮಾಡ್ಬೇಕಂದ್ರೆ, ಈ ಮೆಂಬರ್ ಕಂಟ್ರೀಸ್ ಗಳನ್ನ ನೀವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಇದರಲ್ಲಿ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ ಯಾರದಾರೆ ಅಂತಂದ್ರೆ US ಲಾರ್ಜೆಸ್ಟ್ ಶೇರ್ ಹೋಲ್ಡರ್ ಅದಾರೆ, ಹೌದಾ. ಇದ್ರ ಮುಖ್ಯ ಉದ್ದೇಶ ಏನಂದ್ರೆ ಬಡತನವನ್ನು ಕಡಿಮೆ ಮಾಡೋದು, ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನ ಅಭಿವೃದ್ಧಿ ಪಡಿಸೋದು, ವೆರಿ ಇಂಪಾರ್ಟೆಂಟ್. ಇದರ ವಿಟೋ ಪವರ್ ನೋಡಿ, US ವಿಟೋ ಪವರ್ ಜಾಸ್ತಿ ಇದೆ. ಇದಕ್ಕೆ ರಾಜಧಾನಿ ವಾಷಿಂಗ್ಟನ್ ನಲ್ಲಿ ಇದ್ರ ಕೇಂದ್ರ ಕಚೇರಿ ನಾವು ನೋಡ್ತೀವಿ, ವೆರಿ ಇಂಪಾರ್ಟೆಂಟ್. ಎಟ್ ದ ಸೇಮ್ ಟೈಮ್ IMF ಅನ್ನು ತೆಗೆದುಕೊಂಡಾಗ 1944ರಲ್ಲಿ ಏನಾಗತ್ತಂದ್ರೆ ರಚನೆ ಆಗತ್ತೆ. ಇದು ಕೂಡ 188 ಕಂಟ್ರಿ ಇದೆ. ಇದನ್ನು ಕೂಡ ಚೇಂಜ್ ಆಗ್ತಿರ್ತವೆ. ನೀವೇನ್ ಮಾಡಿ ಅಂದ್ರೆ ಎಕ್ಸಾಮ್ ಹೋಗುವಾಗ ನೋಡ್ಕೊಂಡು ಹೋಗಿ. ಇದರಲ್ಲಿ ಕೂಡ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ US ಇದೆ. ಇದರ ಕೇಂದ್ರ ಕಚೇರಿ ಎಲ್ಲದ ವಾಷಿಂಗ್ಟನ್ DC ಅಲ್ಲಿ ಇದೆ. ಇದರ ರಿಮೋಟ್ ಪ್ರಮೋಟಿಂಗ್ ಮಾನಿಟರಿ ಸ್ಟೆಬಿಲಿಟಿ. ನಾವೇನ್ ಗೊತ್ತಾ, IMF ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ IMF ಅಲ್ಲಿ ಫಂಡ್ ಹೋಗ್ತೀವಿ. ಇದರ ಉದ್ದೇಶ ನೋಡಿ, ಪಾವರ್ಟಿಯನ್ನು ಕಡಿಮೆ ಮಾಡುವುದು ಮತ್ತು ಸುಸ್ಥಿರ ಅಭಿವೃದ್ಧಿ ಮಾಡೋದು. ಇದರ IMF ಉದ್ದೇಶ. ಮಾನಿಟರಿ ಏನು ಗೊತ್ತಾ, ಹಣಕಾಸಿನ ಸ್ಥಿರತೆಯನ್ನು ಕಾಪಾಡುವುದು IMF ನ ಉದ್ದೇಶ. ಇಷ್ಟು ನಿಮ್ಗೆ ಬೇಸಿಕ್ ಕ್ಲಾರಿಟಿ ಇರ್ಲಿ. ನೆಕ್ಸ್ಟ್ ನೋಡಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ.
ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏನಿದ್ರೆ 1966 ರಚನೆ ಆಯಿತು. ಮೆಂಬರ್ಸ್ ಗಳನ್ನ ಎಕ್ಸಾಮ್ ಹೋಗುವಾಗ ನೋಡ್ಕೊಂಡು ಹೋಗಿ. ಇದರ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ ಇದೆ ಅಂದ್ರೆ ಜಪಾನ್ ಇದರಲ್ಲಿ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ ಇದೆ. ಇದರ ಮುಖ್ಯ ಉದ್ದೇಶ ಪಾವರ್ಟಿ ರಿಡಕ್ಷನ್ ಮಾಡೋದು ಇದರ ಮುಖ್ಯ ಉದ್ದೇಶ ಆಗಿದೆ. ಹೌದಾ, ಮನಿಲಾದಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನು ನೋಡ್ತೀವಿ. ನೋ ವಿಟೋ ಪವರ್ ಕಾನ್ಸೆಪ್ಟ್ ಅಲ್ಲಿ ಇಲ್ಲ. ಹೌದಾ, ADB ವಿಟೋ ಪವರ್ ಕಾನ್ಸೆಪ್ಟ್ ಏನಿಲ್ಲ. ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಮನಿಲಾದಲ್ಲಿ ನೆನ್ಪಿಡೋ ಪ್ರಯತ್ನ ಮಾಡಿ. ನೆಕ್ಸ್ಟ್ ನೋಡಿ, ಏಷ್ಯನ್ ಇದು AIBB ಅಂತ ಕರಿತೀವಿ. ಹೌದಾ, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಬ್ಯಾಂಕ್ ಅಂತ ಕರಿತೀವಿ. 2015ರಲ್ಲಿ ನಾವ್ ಏನ್ ಮಾಡ್ಕೊಂಡಿವಿ ಅಂತಂದ್ರೆ ಇದನ್ನ ರಚನೆ ಮಾಡ್ಕೊಂಡಿವಿ. ಚೀನಾ ಇಸ್ ಎ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ ಇದೆ ಇದರಲ್ಲಿ. ಓಕೆನಾ. ಅಡ್ರೆಸ್ ಏಷ್ಯಾದ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಏನಿದಾವಲ್ಲ, ಏಷ್ಯಾದ ಮೂಲಭೂತ ಸೌಕರ್ಯಗಳ ಏನು ಸಮಸ್ಯೆಗಳಿದಾವೆ ಅದನ್ನು ಸಾಲ್ವ್ ಮಾಡೋದು ಇದರ ಮುಖ್ಯ ಉದ್ದೇಶ. ಇದು ಏನಾಗುತ್ತೆ, ಬೀಜಿಂಗ್ ನಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಹೌದಾ, ಇಷ್ಟು ಬೇಸಿಕ್ಸ್ ಗಳನ್ನ ಯಾವುದೇ ಒಂದು 5ರಿಂದ 6 ಬಾಡೀಸ್ ಗಳ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇದಾವೆ. ಈ ಬೇಸಿಕ್ಸ್ ಅನ್ನ ತಿಳ್ಕೊಳ್ಳಿ. ಜೊತೆಗೆ ಇಂಡಿಯಾಕ್ಕೆ ಏನ್ ಲಿಂಕ್ ಇದೆ ಇದರಿಂದ, ಜೊತೆಗೆ ಯಾವ ರಿಪೋರ್ಟ್ಸ್ ಗಳನ್ನ ಬಿಡುಗಡೆ ಮಾಡ್ತಾವ ಅದನ್ನು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಜೊತೆಗೆ ಈ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಇದೆ. ಹೌದಾ, 5 ಬಾಡಿಗಳ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಇದೆ. ಈ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅನ್ನ ನೀವೇನ್ ಮಾಡ್ಬೇಕಾದ್ರೆ ಅಧ್ಯಯನ ಮಾಡ್ಬೇಕಾಗಿದೆ. ಫಾರ್ ಎಕ್ಸಾಂಪಲ್ IBRD, ಹೌದಾ, ಮಿಗಾ ನೆಕ್ಸ್ಟ್ ಏನ್ ಗೊತ್ತಾ, ಇದು IGA, ಇವೆಲ್ಲದರ ಬಗ್ಗೆ 5 ಗ್ರೂಪ್ಸ್ ಅದಾವ ನೋಡು. 5 ಗ್ರೂಪ್ಸ್ ಗಳ ಬಗ್ಗೆ ಯಾವಾಗ ಸ್ಥಾಪನೆ ಆಯ್ತು, ಅವುಗಳ ಉದ್ದೇಶ ಏನು ಅಂತ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಒಂದ್ಸರಿ ಈ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಲ್ಲಿ ಏನ್ ಕ್ವಶನ್ಸ್ ಕೇಳಿದಾನೆ ಅಂತಂದ್ರೆ, ಆ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಮತ್ತೆ ಯಾವುದಕ್ಕೆ ಸಾಲ ಕೊಡ್ತವೆ, ಅದ್ರ ಮುಖ್ಯ ಉದ್ದೇಶ, ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ. ಅಂದ್ ಮತ್ತೆ ಯಾವ್ದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಟ್ವಿನ್ ಆಫ್ ವರ್ಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ಅದನ್ನು ಕೂಡ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಈ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಏನ್ ಗ್ಲೋಬಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದಾವೆ ಅದ್ರ ಬಗ್ಗೆ ನೀಟ್ ಆಗಿ ನೀವು ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಎಟ್ ದ ಸೇಮ್ ಟೈಮ್ ಇದನ್ನ ಏನ್ ಮಾಡ್ತಾನೆ ಗೊತ್ತಾ, ಒಂದು ಯೂರೋ ಝೋನ್ ಅಂತ ಬರ್ತದೆ. ಯುರೋಪಿಯನ್ ಯೂನಿಯನ್ ಯೂರೋ ಝೋನ್ ಅಂತ ಬರ್ತದೆ. ಆ ಯೂರೋ ಝೋನ್ ಬಗ್ಗೆ ಏನಾಗುತ್ತೆ ಅಂದ್ರೆ ಅದನ್ನು ಕೂಡ ಒಂದ್ಸರಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಯೂರೋ ಝೋನ್ ಅಂದ್ರೆ ಏನು, ಯೂರೋ ಝೋನ್ ಯಾವಾಗ ರಚನೆ ಆಯ್ತು, ಅದ್ರ ಎಷ್ಟು ರಾಷ್ಟ್ರಗಳಿದಾವೆ, ಈ ಬ್ಯಾಂಕ್ ಈಗ ಇದರಲ್ಲಿ ನಾನು ಏನ್ ಹೇಳಿದ್ರೆ ಇಡೀ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸ್ಟ್ರಕ್ಚರ್ಸ್ ಏನಿದೆ ನೋಡಿ, ಅಲ್ಲಿ ಸ್ವಲ್ಪ ನಿಮಗೆ ಒಂದು ಬ್ರೀಫ್ ಆಗಿ ಇಂಟ್ರೊಡ್ಯೂಸ್ ಮಾಡೋ ಪ್ರಯತ್ನವನ್ನು ಮಾಡ್ಕೊಂಡಿದ್ದೇನೆ. ನೀವೇನ್ ಮಾಡಿ ಅಂತಂದ್ರೆ ಅದನ್ನು ಸ್ವಲ್ಪ ನೀಟಾಗಿ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಅಧ್ಯಯನ ಮಾಡ್ಕೊಂಡು ರಿಪೋರ್ಟ್ಸ್ ಇದು ಕರೆಂಟ್ ಅಫೇರ್ಸ್ ಗೆ ಟಚ್ ಮಾಡ್ಕೊಂಡ್ರೆ ದರ್ ಇಸ್ ಅ ಮೋರ್ ದೆನ್ ಇನಫ್. ಓಕೆ, ನೆಕ್ಸ್ಟ್ ನೋಡಿ, ನಂದಿ ಬೆಟ್ಟ ರೂಪಿಗೆ ವಿರೋಧ. ಏನ್ ಮಾಡ್ತಾ ಇದ್ದೇವೆ, ನಂದಿ ಬೆಟ್ಟಕ್ಕೆ ನಾವೇನ್ ಮಾಡ್ತೇವೆ, ರೂಪಿಯನ್ನ ನಿರ್ಮಾಣ ಮಾಡೋ ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೆ ಏನಾಗತ್ತಂದ್ರೆ ಇದು ಪರಿಸರಕ್ಕೆ ಏನಾಗುತ್ತೆ, ಅರ್ಕಾವತಿ ನದಿ ಏನ್ ಗೊತ್ತಾ, ಇದು ಎಲ್ಲ ಅರ್ಕಾವತಿ ನದಿಯ ಏನಿದೆ ಅಂತಂದ್ರೆ ಇದು ಪರಿಸರ ಸೂಕ್ಷ್ಮ ವಲಯದಲ್ಲಿ ಏನಾಗತ್ತೆ ಅಂದ್ರೆ ಹಾನಿಯನ್ನು ಉಂಟಾಗತ್ತೆ. ಸೊ ಇದನ್ನ ನೀವೇನ್ ಮಾಡ್ಬೇಕಂತಂದ್ರೆ ಇದನ್ನ ಅವಾಯ್ಡ್ ಮಾಡ್ಬೇಕು. ಎಟ್ ದ ಸೇಮ್ ಟೈಮ್ ಏನಾಗತ್ತಂದ್ರೆ ಈ ರೂಪಿಯನ್ನ ನಿರ್ಮಾಣ ಮಾಡ್ಬೇಕಂತಂದ್ರೆ ನಾವು ಸುಮಾರು 150 ಅಡಿ ಅಡಿ ಅಂದ್ರೆ ನಾವು ಕುರಿಬೇಕಾಗ್ತದೆ. ಸೊ ಇದರಿಂದ ಬಿರುಕು ಬೀಳುವ ಸಾಧ್ಯತೆ ಇರ್ತವೆ. ಸೊ ಒಂದ್ ಕಡೆ ಪರಿಸರಕ್ಕೆ ಹಾನಿ ಆಗತ್ತೆ, ಒಂದ್ ಕಡೆ ಏನಾಗತ್ತೆ ಅಂದ್ರೆ ಈ ರೀತಿ ಸ್ಟ್ರಕ್ಚರ್ಗೆ ಹಾನಿವಾಗ್ತಾ ಹೋಗ್ತದೆ. ನೀವೇನ್ ಮಾಡ್ಬೇಕಂದ್ರೆ ಇದನ್ನ ಅವಾಯ್ಡ್ ಮಾಡ್ಬೇಕು ಅನ್ನೋದು ಏನಾಗ್ತದೆ, ಸ್ವಲ್ಪ ಬೇಡಿಕೆಯನ್ನು ಬರ್ತಾ ಇದೆ. ಏನಾಗುತ್ತೆ ಫ್ಯೂಚರ್ಸ್ ಅಲ್ಲಿ ಮತ್ತೆ ಡೆವಲಪ್ಮೆಂಟ್ ಆಗತ್ತೆ, ನೋಡ್ತಾ ಹೋಗೋಣ. ಸೊ ಇವತ್ತಿನ ನಾವು ಕ್ಲಾಸ್ ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ, ಮುಖ್ಯವಾಗಿ ಏನು ಗೊತ್ತಾ, ವರ್ಲ್ಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳು, ಜೊತೆಗೆ ನ್ಯಾಯಮೂರ್ತಿಗಳ ಹೆಂಗ್ ರಿಮೂವ್ ಮಾಡ್ತೀವಿ, ಎಟ್ ದ ಸೇಮ್ ಟೈಮ್ ಇಸ್ರೇಲ್ ಚರ್ನೋಬಿಲ್ ದುರಂತ ಆ ರೀತಿ ದುರಂತ ಆಗ್ಬಹುದು, ಮತ್ತು ಹಾರ್ಮೋಜ್ ಜಲಸಂಧಿಯಿಂದ ಯಾಕೆ ನಮ್ಗೆ ಇದು ಇಂಪಾರ್ಟೆಂಟ್ ಇದೆ, ಇವೆಲ್ಲವನ್ನು ಕುರಿತು ನಾವು ಡಿಸ್ಕಸ್ ಮಾಡಿದೀವಿ. ಎಟ್ ದ ಸೇಮ್ ಟೈಮ್ ಏನ್ ಮಾಡಿದೀವಿ ಅಂತಂದ್ರೆ ಈ ನ್ಯೂಸ್ ಅನ್ನ ನಾವು ಬೇಸಿಕ್ಸ್ ಅನ್ನ ನೀಟಾಗಿ ಅಧ್ಯಯನ ಮಾಡೋ ಪ್ರಯತ್ನ ಮಾಡ್ಕೊಂಡಿವಿ. ಈ ಕ್ಲಾಸ್ ನೋಡಿದ ನಂತರ ಇದು ಡೀಟೇಲ್ ನಾನು ಏನೇನು ಡಿಸ್ಕಸ್ ಮಾಡಿದೀನಿ, ಒಂದು 3 pages ರಿವಿಷನ್ ಮಟೀರಿಯಲ್ ಮತ್ತು 8 ರಿಂದ 9-10 pages ಗಳು ನಿಮಗೆ ಡೀಟೇಲ್ ಮಟೀರಿಯಲ್ ಏನಾಗುತ್ತೆ ಅಂದ್ರೆ ಅವೈಲೇಬಲ್ ಆಗ್ತಾ ಹೋಗುತ್ತೆ. ಅದನ್ನ ತಗೊಂಡು ರಿವೈಸ್ ಮಾಡಿ ನಿಮ್ದೇ ಆದ ನೋಟ್ಸ್ ಅನ್ನ ಮಾಡಿ. ಜೊತೆಗೆ PYQ ಅಲ್ಲಿ ಏನೇನು ಕ್ವಶನ್ಸ್ ಕೇಳಿದಾನೆ ಅದನ್ನ ಸ್ವಲ್ಪ ಒಂದ್ಸರಿ ಗ್ಲಾನ್ಸ್ ಮಾಡಿದ್ರೆ ನಿಮ್ಮ ಓದು ಪರಿಪೂರ್ಣ ಆಗ್ತಂತ ಭಾವಿಸ್ಕೊಳ್ತಾ ನಾನು ಇಲ್ಲಿಗೆ ನನ್ನ ಕ್ಲಾಸ್ ಅನ್ನು ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.